Hello everyone. In this class we are going to discuss our new chapter from organic chemistry, haloalkanes and haloarenes. Okay, this is very important chapter from the point of your midterm exam. Okay, its weightage is 6 marks. Okay, final exam alli ಏನಪ್ಪ ಇದರ weightage ಎಷ್ಟು ಆಗ್ತೈತ್ರಿ? It's around 6 marks ಏನಪ್ಪ ಇದರದ್ದು weightage ಐತಿ. Okay, ಇದರಲ್ಲಿ ಹೆಂಗ್ ಸ್ಪ್ಲಿಟ್ ಆಗುತ್ತಪ್ಪ ಅಂದ್ರೆ ಮಾರ್ಕ್ಸ್ 5 ಮಾರ್ಕಿನ ಒಂದು ಕ್ವೆಶ್ಚನ್ ಇರ್ತೈತಿ ಇದರಲ್ಲಿ 5 ಮಾರ್ಕಿನ ಒಂದು ಕ್ವೆಶ್ಚನ್ ಇರ್ತೈತಿ ಪ್ಲಸ್ 1 ಮಾರ್ಕ್ ಅಲ್ಲಿ ಅಂತ ಒಂದು ಕ್ವೆಶ್ಚನ್ ಇರ್ತೈತಿ. ಓಕೆ, ಸೊ ದ ಟೋಟಲ್ ವೇಟೇಜ್ ಆಫ್ this chapter for your final exam is for 6 marks. Okay, haloalkanes and haloarenes. Okay, total weightage is 6 marks ಏನಪ್ಪ ಈ ಚಾಪ್ಟರ್ ಏನಪ್ಪ weightage ಐತಿ. Okay, let us see some introduction part of this chapter. In what you mean by haloalkanes and haloarenes? Okay, haloalkanes and haloarenes are the derived hydrocarbons. ಏನದರ ಇವು? These are the derived hydrocarbons. Derived hydrocarbons where the replacement of hydrogen atom hydrogen atom from an halogen element ಅಂತ ಕಂಪೌಂಡ್ಸ್ ಏನು ಕರಿತೀವಪ್ಪ ಅಂತಂದ್ರೆ we call it as an of haloalkanes ಅಂತ ಕರಿತೀವಪ್ಪ. ಓಕೆ, ಇಂಥವಾಗ ಏನು ಕಂಪೌಂಡ್ಸ್ ಏನಪ್ಪ ಎಲ್ಲಾದ್ರೂ ಹೈಡ್ರೋಕಾರ್ಬನ್ಸ್ ಇರಬೇಕು. ಆ ಹೈಡ್ರೋಕಾರ್ಬನ್ಸ್ ಏನು ಇರ್ತೈತ್ರಿ, ಒಂದು ಹೈಡ್ರೋಜನ್ ಆಟಮ್ ಏನಾಗಿರ್ತೈತ್ರಿ ರೀಪ್ಲೇಸ್ ಆಗಿರ್ತೈತಿ. ಎದರಿಂದಪ್ಪ? ಇಟ್ ಹ್ಯಾಸ್ ಬೀನ್ ರೀಪ್ಲೇಸ್. ಏನಾಗಿರ್ತೈತ್ರಿ? ಹೈಡ್ರೋಜನ್ ಹ್ಯಾಸ್ ಬೀನ್ ರೀಪ್ಲೇಸ್. ಎದರಿಂದ? ಯಾವುದೋ ಒಂದು ಹೈಡ್ರೋಜನ್ ಎಲಿಮೆಂಟ್ ಏನಾಗಿರ್ತೈತಿ ಅದು ರೀಪ್ಲೇಸ್ಮೆಂಟ್ ಆಗಿರ್ತೈತಿ. ಓಕೆ, ಲೆಟ್ ಅಸ್ ಸಿ ಒನ್ ಎಕ್ಸಾಂಪಲ್. ಯಾಕೆ ಆಗಿರ್ತೈತಿ ಎಂಥದ್ದು ಅಂತ ನೋಡೋಣ. Let me take an example for as methane. Okay, ನಮ್ಮ ಕಡೆ ಏನೈತಪ್ಪ methane ಒಂದು ಎಕ್ಸಾಂಪಲ್ ಐತಿ. Okay, methane ಏನು ತಗೋತೀನಿ ನಾನು ಎಕ್ಸಾಂಪಲ್ ತಗೊಂಡಿನಿ. ಅಲ್ಲಿ ಏನು ಮಾಡ್ತೀನಿ? I am going to introduce ಒಂದು ಹೈಡ್ರೋಜನ್ ಎಲಿಮೆಂಟ್ ಏನು ಮಾಡ್ತೀನಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ ನಾನು. ಇಲ್ಲಿ ಏನು ಮಾಡ್ತೀನಿ ನಾನು? ಹೈಡ್ರೋಜನ್ ಎಲಿಮೆಂಟ್ ಏನು ಮಾಡ್ತೀನಿ ನಾನು? ರಿಮೂವ್ ಮಾಡ್ತೀನಿ. I am removing the ಒಂದು ಹೈಡ್ರೋಜನ್ ಎಲಿಮೆಂಟ್ and I am adding one halogen element. ಆ ಹೈಡ್ರೋಜನ್ ಎಲಿಮೆಂಟ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತಿದ್ದೆ ನಾನು? X ಇಂದ ರಿಪ್ರೆಸೆಂಟ್ ಮಾಡ್ತಿದ್ದೆ. ಓಕೆ, ಏನಾಗುತ್ತೆ ನೋಡೋಣ. CH3 and X. ಹೌದಾ? ಏನಾಯ್ತು ಇಲ್ಲಿ? CH3X. ಯಾಕೆ? ಒಂದು ಹೈಡ್ರೋಜನ್ ರಿಮೂವ್ ಮಾಡಿದೆ, ಒಂದು ಹ್ಯಾಲೋಜನ್ ಎಲಿಮೆಂಟ್ ಮಾಡಿದೆ, ಅಡಿಷನ್ ಮಾಡಿದೆ. ಇದಕ್ಕೆ ಏನು ಕರಿತೀವಿ ಅಂದ್ರೆ we call it as mono halogen derivative ಅಂತ ಕರಿತೀವಿ. ಇದಕ್ಕೆ ಏನು ಕರಿತೀವಿ ನಾವು? mono halogen derivative. ಅಂದ್ರೆ mono halogen derivative ಅಂದ್ರೆ only one hydrogen has been eliminated. In the replacement of hydrogen we have placed the halogen element. In case ಇನ್ನೊಂದು ಎಲಿಮೆಂಟ್ ಆಡ್ ಮಾಡ್ತೀನಿ ನಾನು. ಯಾವುದು? ಸೇಮ್ ಆಗಿ ಏನು ಮಾಡ್ತೀನಿ? ಇನ್ನೊಂದು ಹೈಡ್ರೋಜನ್ ಎಲಿಮೆಂಟ್ ರಿಮೂವ್ ಮಾಡ್ತೀನಿ ನಾನು. ಮತ್ತೆ ಏನು ಮಾಡ್ತೀನಪ್ಪ? ಇನ್ನೊಂದು ಹ್ಯಾಲೋಜನ್ ಎಲಿಮೆಂಟ್ ಏನು ಮಾಡ್ತೀನಿ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಏನಾಗುತ್ತೆ ನೋಡಿ? CH2, definitely it's CH2X2. ಅಂದ್ರೆ ಇದಕ್ಕೇನಪ್ಪ how many hydrogen elements of X ಎಷ್ಟು ಅದಾವ್ರಿ? 2 ಅದಾವ. ಅದಕ್ಕೆ ಏನು ಕರಿತೀನಿ ಇದಕ್ಕೆ ನಾನು? I call it as dihaloalkane ಅಂತ ಕರಿತೀನಿ. ಇದಕ್ಕೆ ಏನು ಕರಿತೀನಿ ನಾನು? dihaloalkane. ಇದಕ್ಕೆ ಏನು ಕರಿತಪ್ಪ? monohaloalkane. so on. ಏನಾಗುತ್ತೆ? in case ಮತ್ತೊಂದು ಹೈಡ್ರೋಜನ್ ಏನಪ್ಪ ರಿಮೂವ್ ಮಾಡ್ತೀನಿ. in place of hydrogen ಮತ್ತೆ ಏನು ಆಡ್ ಮಾಡ್ತೀನಪ್ಪ? ಇನ್ನೊಂದು ಹೈಡ್ರೋಜನ್ ಎಲಿಮೆಂಟ್ ಆಡ್ ಮಾಡ್ತೀನಿ. ಅದಕ್ಕೆ ಏನು ಕರಿತೀನಿ ನಾನು? trihaloalkane ಅಂತ ಕರಿತೀನಿ. ಓಕೆ, ಇದಕ್ಕೆ ಏನು ಕರಿತೀನಿ ನಾನು? trihaloalkane ಅಂತ ಕರಿತೀನಪ್ಪ. ನೆಕ್ಸ್ಟ್ ಫರ್ದರ್ ಇನ್ನೊಂದು ಹೈಡ್ರೋಜನ್ ಇದೆಯಲ್ಲ ಅದನ್ನು ಕೂಡ ರಿಮೂವ್ ಮಾಡ್ಬಿಡ್ತಾರೆ. ಅದಕ್ಕೆ ಏನು ಕರಿತೀನಿ ನಾನು? ಲೆಟ್ ಮಿ ರೈಟ್ ಇಟ್ ಆಸ್ CX4 ಅಂತ ಕರೆದಿದ್ದೀನಿ. ಏನಪ್ಪ? ಈಗ ಒಂದು ಹೈಡ್ರೋಜನ್ ಇಲ್ಲ ಎಲಿಮಿನೇಟ್ ಮಾಡಲಿಕ್ಕೆ. ಓಕೆ, ಟೋಟಲ್ 4 ಹೈಡ್ರೋಜನ್ ಇದಪ್ಪ. 4 ಹೈಡ್ರೋಜನ್ ಕೂಡ ಎಲಿಮಿನೇಟ್ ಮಾಡೋದು. ಅದಕ್ಕೆ ಏನು ಕರಿತೀನಿ ನಾನು? CX4 ಅಂತ ಕರಿತೀನಿ. ಇದಕ್ಕೆ ಏನು ಕರಿತೀರಪ್ಪ ಅಂದ್ರೆ ಪಾಲಿಹ್ಯಾಲೋಜನ್ ಎಲಿಮೆಂಟ್ ಅಂತ ಕೂಡ ಕರಿತೀವಿ ಅಥವಾ ಟೆಟ್ರಾಹ್ಯಾಲೋಲ್ಕೇನ್ ಡೆರಿವೇಟಿವ್ ಅಂತ ಇದಕ್ಕೆ ಕರಿತೀವಿ. ಅರ್ಥ ಆಗ್ತಿದೆ ರೀ? ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನಿರ್ತೈತ್ರಿ? ಹೈಡ್ರೋಕಾರ್ಬನ್ಸ್ ಅಲ್ಲಿ ಏನು ಮಾಡ್ತೀನಿ ನಾನು? ಒಂದು ಹೈಡ್ರೋಜನ್ ಏನ್ ರಿಮೂವ್ ಮಾಡ್ತೀನಿ. ಆ ಪ್ಲೇಸ್ ಅಲ್ಲಿ ಏನು ಅಡಿಷನ್ ಮಾಡ್ತೀನಿ? ಐ ಆಮ್ ರಿಪ್ಲೇಸಿಂಗ್ ಒನ್ ಹೈಡ್ರೋಜನ್ ಎಲಿಮೆಂಟ್ ವಿತ್ ಆಫ್ ಎನಿ ಒನ್ ಹ್ಯಾಲೋಜನ್ ಎಲಿಮೆಂಟ್. ಅದು ಫ್ಲೋರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಬ್ರೋಮಿನ್ ಇರ್ಬೋದು, ಅಥವಾ ಅಯೋಡಿನ್ ಅಥವಾ ಏನಪ್ಪ ಅಸ್ಟಟಾನ್ ಏನಪ್ಪ ಎಲಿಮೆಂಟ್ ಇರ್ಬೋದು. ಅಂತ ಎಲಿಮೆಂಟ್ಸ್ ಅಲ್ಲಿ ರೀಪ್ಲೇಸ್ ಮಾಡಿದ್ದಕ್ಕೆ ಏನು ಕರಿತೀನಿ ನಾನು?
we call it as haloalkanes ಅಂತ ಕರೀತೀವಿ. Okay, ಅಕಸ್ಮಾತ್ if I see for the ಅಕಸ್ಮಾತ್ ಇದ್ರದ್ದೇನಪ್ಪ ನಾನು if I went for its ಅಕಸ್ಮಾತ್ ಇದ್ರದ್ದೇನಪ್ಪ ನಾನು ಜನರಲ್ ಫಾರ್ಮುಲಾ ಅಕಸ್ಮಾತ್ ಜನರಲ್ ಫಾರ್ಮುಲಾನ ಡಿಸ್ಕಸ್ ಮಾಡ್ರಿ ಅಂತ ಹೇಳಿದ್ರೆ ಫಾರ್ ಮೋನೋ ಹ್ಯಾಲೋಅಲ್ಕೇನ್ಸ್ ಗೆ ಜನರಲ್ ಫಾರ್ಮುಲಾ ಏನಿದ್ರಿ ಅಲ್ಕೇನ್ ಏನಿರ್ತೈತ್ರಿ CnH2n + 2 ಇದೇದ್ರಿ ನಾರ್ಮಲ್ ಅಲ್ಕೇನ್ಸ್ ಇಂದ ಏನಪ್ಪ ಇದು ಜನರಲ್ ಫಾರ್ಮುಲಾ ಇದು ನಿಮಗೆ ಗೊತ್ತಿದೆ ಏನಪ್ಪ ಅಲ್ಕೇನ್ ಏನಪ್ಪ ಜನರಲ್ ಫಾರ್ಮುಲಾ ಇಲ್ಲಿ ಏನು ಮಾಡ್ತಿದ್ದೆ ನಾನು ಒಂದು ಎಲಿಮೆಂಟ್ ಏನಪ್ಪ ರಿಮೂವ್ ಮಾಡ್ತೀನಿ ಮೋನೋ ಓಕೆ ಏನು ಮಾಡ್ತೀನಿ ಅಲ್ಲಿ Cn as it is CnH2n + 1x ಇದಕ್ಕೆ ಏನಪ್ಪ this is the general formula for the mono haloalkanes ಒಂದೇನಪ್ಪ ಇದು general formula this is the general formula for the mono haloalkane general formula okay on the basis of ನೀವೇನಪ್ಪ ಡೈಹ್ಯಾಲೋಅಲ್ಕೇನ್ ಟ್ರೈಹ್ಯಾಲೋಅಲ್ಕೇನ್ ಅಥವಾ ಏನಪ್ಪ ಟೆಟ್ರಾಹ್ಯಾಲೋಅಲ್ಕೇನ್ ಕೂಡ ಏನಪ್ಪ ಜನರಲ್ ಫಾರ್ಮುಲಾ ಏನು ಮಾಡಬಹುದ್ರಿ ಡಿರೈವ್ ಏನಪ್ಪ ಮಾಡಬಹುದು is that okay let's see next one okay ಇಲ್ಲಿ ಏನಪ್ಪ ಸೇಮ್ ಡೆಫಿನೇಷನ್ ಕೂಡ ಇದೆ ಇನ್ನೊಂದ್ಸಲ ಬರೆದೇನಪ್ಪ ದ ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ ಇನ್ ಹೈಡ್ರೋಕಾರ್ಬನ್ಸ್ ಇನ್ ಅಲಿಫ್ಯಾಟಿಕ್ ಇರಬಹುದು ಆರೋಮ್ಯಾಟಿಕ್ ಇರಬಹುದು aromatic by halogen elements results in the formation of an alkyl halide or aryl halide ಅಂತ ಕರೀತೀವಪ್ಪ ಏನೇನು ಹೇಳ್ತಿದ್ರಪ್ಪ ಯಾವುದೋ ಒಂದು ಹೈಡ್ರೋಕಾರ್ಬನ್ ಇರಬೇಕ್ರಿ ಆ ಹೈಡ್ರೋಕಾರ್ಬನ್ ಅಲ್ಲಿ ಏನಪ್ಪ ದೇರ್ ಇಸ್ ಎನ್ ರಿಪ್ಲೇಸ್ಮೆಂಟ್ ಏನು ರಿಪ್ಲೇಸ್ ಮಾಡ್ತಿದ್ರಪ್ಪ ನಾವು ಹೈಡ್ರೋಜನ್ ಏನಪ್ಪ ರಿಪ್ಲೇಸ್ ಮಾಡ್ತೀವಿ ಇದರಿಂದಪ್ಪ ಹೈಡ್ರೋಕಾರ್ಬನ್ ರಿಪ್ಲೇಸ್ ಮಾಡ್ತಿದ್ದೀವಿ ಏನಂತಂದ್ರೆ ಹೈಡ್ರೋಕಾರ್ಬನ್ಸ್ ರೀ ಇಟ್ ಮೇ ಬಿ ಅಲಿಫ್ಯಾಟಿಕ್ ಇರಬಹುದು ಅಂದ್ರೆ ಹೈಡ್ರೋಜನ್ ಎಲ್ಲಿಂದ ರಿಮೂವ್ ಮಾಡ್ತಿದ್ರೆ ಅಲಿಫ್ಯಾಟಿಕ್ ಇರಬಹುದು ಆರೋಮ್ಯಾಟಿಕ್ ಏನಪ್ಪ ಇರಬಹುದು ಅಲ್ಲಿ ಏನು ರಿಪ್ಲೇಸ್ ಮಾಡ್ತಿದ್ವಿ ವಿ ಆರ್ ರಿಪ್ಲೇಸಿಂಗ್ ವಾಟ್ ಹೈಡ್ರೋಜನ್ ಏನಪ್ಪ ಹ್ಯಾಲೋಜನ್ ಎಲಿಮೆಂಟ್ ಏನು ಮಾಡ್ತಿದ್ದಲ್ಲಿ ಅಡಿಷನ್ ಏನಪ್ಪ ರಿಪ್ಲೇಸ್ ಮಾಡ್ತಿದ್ವಿ ಏನು ಫಾರ್ಮೇಷನ್ ಆಗ್ತಿದೆ ಅಂತ ಹೇಳಿದ್ರಪ್ಪ ದೇರ್ ಇಸ್ ಎ ಫಾರ್ಮೇಷನ್ ಆಫ್ ಅಲ್ಕೈಲ್ ಹ್ಯಾಲೈಡ್ ಅಲ್ಕೈಲ್ ಅಂದ್ರೆ ಏನಪ್ಪ ಆರ್ ಗ್ರೂಪ್ ಓಕೆ ಅಲ್ಕೈಲ್ ಗ್ರೂಪ್ ಅಂದ್ರಪ್ಪ ಆರ್ ಗ್ರೂಪ್ ಅಂತ ಹೇಳ್ತೀವಿ ನೆಕ್ಸ್ಟ್ ಏನಪ್ಪ ಅರೈಲ್ ಗ್ರೂಪ್ ಅಂದ್ರೆ ಏನಪ್ಪ ಬೆನ್ಝೀನ್ ಗ್ರೂಪ್ ಅಂತ ಕಾಂಪೌಂಡ್ಸ್ ಎಲ್ಲ ಇದ್ದಿದ್ರೆ ಅದಕ್ಕೆ ಏನು ಕರಿತೀವಿ ನೀವು ಅಲ್ಕೈಲ್ ಗ್ರೂಪ್ ಇದ್ರೆ ಅಲ್ಕೈಲ್ ಹ್ಯಾಲೈಡ್ ಅಂತ ಕೇಳ್ತೀವಿ ಯಾಕಂದ್ರೆ ಹ್ಯಾಲೋಜನ್ ಗ್ರೂಪ್ ಇಲ್ಲಿ ಏನಪ್ಪ ಅರೈಲ್ ಅಂದ್ರೆ ಏನಪ್ಪ ಬೆನ್ಝೀನ್ ಓಕೆ ಬೆನ್ಝೀನ್ ರಿಂಗ್ ಗ್ರೂಪ್ ಅದಕ್ಕೆ ಏನಪ್ಪ ಫಿನೈಲ್ ಗ್ರೂಪ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಏನಪ್ಪ ಹ್ಯಾಲೋಜನ್ ಎಲಿಮೆಂಟ್ ಏನಾಗ್ತದೆ ಅಲ್ಲಿ ರಿಪ್ಲೇಸ್ಮೆಂಟ್ ಅಲ್ಲಿ ಏನಪ್ಪ ಆಗಿರ್ತದೆ ಓಕೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ ಅಂದ್ರೆ ಏನಪ್ಪ ವಾಟ್ ಮೀನ್ ಯುವರ್ ಹ್ಯಾಲೋಜನ್ ಏನಪ್ಪ ಎಲಿಮೆಂಟ್ ಅಟ್ಯಾಚ್ ಟು ದ sp3 ಕಾರ್ಬನ್ ಎಲ್ಲಾದ್ರೂ sp3 ಕಾರ್ಬನ್ ಎಲ್ಲ ಅಟ್ಯಾಚ್ ಆದ್ರೆ ಏನಪ್ಪ ಅದಕ್ಕೆ rx ಅಂತ ರಿಪ್ಲೇಸ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ ಇರ್ತಿತ್ತಲ್ಲ ಅದಕ್ಕೆ rx ಅಂತ ಕರಿತೀವಿ ಎಲ್ಲಾದ್ರೂ ಏನಪ್ಪ ಆರೋಮ್ಯಾಟಿಕ್ ಗ್ರೂಪ್ ಅಲ್ಲಿ ಏನಪ್ಪ ಅದಕ್ಕೆ ಕಾಂಜುಗೇಷನ್ ಇರ್ತೈತೆ ಅದಕ್ಕೆ sp2 ಹೈಬ್ರಿಡೇಷನ್ ಇರ್ತೈತೆ ಅದಕ್ಕೆ ಏನು ಕರಿತೀವಿ ನಾವು arx ಅಂತ ಕರಿತೀವಿ ar ಅಂದ್ರೆ ಏನಪ್ಪ ಇಟ್ ಮೀನ್ಸ್ ಅರೈಲ್ ar ಅಂದ್ರೆ ಏನ್ರಿ ಅರೈಲ್ ನೆನಪಿಟ್ಕೊಳ್ಳಿ ar means ಅರೈಲ್ ಅಥವಾ ಫಿನೈಲ್ ಅಂತ ಕೂಡ ಏನಪ್ಪ ಇದಕ್ಕೆ ಕರಿತೀವಿ ಕೆಲವೊಂದ್ಸಲ ಇನ್ನೊಂದ್ಸಲ ಏನಪ್ಪ ಇದಕ್ಕೆ ಏನು ಕರಿತೀವಿ ಅಂದ್ರೆ ಬೆನ್ಝೈಲ್ ಅಂತ ಕೂಡ ಏನಪ್ಪ ಇದಕ್ಕೆ ಕರಿತೀವಿ ಓಕೆ ಮೇ ಬಿ ಗೊತ್ತಾಗ್ತಿದೆ ಕಾಣ್ತಿದೆ sp3 ಕಾರ್ಬನ್ ಅಂತ ಗೊತ್ತಾಗುತ್ತಲ್ಲ ಓಕೆ ಏನಪ್ಪ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಈ ತರ ಎಲ್ಲಾದ್ರ ಏನಪ್ಪ ಈ ತರ ಅಟ್ಯಾಚ್ಮೆಂಟ್ ಇದ್ರೆ ಎಲ್ಲಾದ್ರೂ ಸಿಂಗಲ್ ಬಾಂಡ್ ಇದ್ರೆ ಅದಕ್ಕೆ ಏನು ಕರಿತೀವಿ ನಾವು sp3 ಹೈಬ್ರಿಡೈಸ್ ಅಂತ ಕರಿತೀವಿ ಎಲ್ಲಾದ್ರೂ ಏನಪ್ಪ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಏನಪ್ಪ ಸಿಂಗಲ್ ಬಾಂಡ್ ಮತ್ತೆ ಏನಪ್ಪ ಕಾರ್ಬನ್ ಸಿಂಗಲ್ ಬಾಂಡ್ ಎಲ್ಲ ಮತ್ತೆ ಡಬಲ್ ಬಾಂಡ್ ಏನಿದ್ರೆ ಅದಕ್ಕೆ ಏನು ಕರಿತೀವಿ ನಾವು we call it as of conjugation ಇದಕ್ಕೆ ಏನು ಕರಿತೀವಿ ನಾವು we call it as of sp2 hybridized compound ಅಂತ ಕರಿತೀವಿ ಎಲ್ಲ ಕಡೆ ಏನಪ್ಪ ಸಿಂಗಲ್ ಬಾಂಡ್ ಇದ್ರೆ ಅದಕ್ಕೆ ಏನು ಕರಿತೀವಿ ನಾವು sp3 ಕಾರ್ಬನ್ ಅಂತ ಕರಿತೀವಿ ಎಲ್ಲಾದ್ರೂ ಡಬಲ್ ಬಾಂಡ್ ಆಲ್ಟರ್ನೇಟ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಕಟ್ಟೋದಕ್ಕೆ ಏನು ಕರಿತೀವಿ ನಾವು sp2 hybridization ಕರಿತೀವಿ ಆ ಬೆಂಜೀನ್ ಒಳಗಡೆ ಏನು ಇರ್ತೈತೆ ನಮ್ಮ ಕಡೆ we are having the single bond and ಡಬಲ್ ಬಾಂಡ್ ಏನಪ್ಪ ಕಾಂಜುಗೇಷನ್ ಇರ್ತೈತಿ ಓಕೆ ನಿಮಗೆ ಗೊತ್ತಿರಬಹುದು ಈ ತರ ಏನಪ್ಪ ಬೆಂಜೀನ್ ಇರ್ತೈತಿ ಈ ತರ ಏನಪ್ಪ ಸಿಂಗಲ್ ಬಾಂಡ್ ಮತ್ತೆ ಏನಪ್ಪ ಡಬಲ್ ಬಾಂಡ್ ಇರ್ತೈತಿ ಈ ಕಾರ್ಬನ್ ಹೈಬ್ರಿಡೈಸೇಷನ್ ಇರ್ತೈತ್ರಿ sp2 ಇರ್ತೈತಿಪ್ಪ ಎಲ್ಲ ಕಾರ್ಬನ್ ಏನಪ್ಪ ಹೈಬ್ರಿಡೈಸೇಷನ್ ಇರ್ತೈತ್ರಿ all 6 carbons going to have of sp2 hybridization ಇರ್ತೈತಿ ಎಲ್ಲ ಕಡೆ ಏನಪ್ಪ ಸಿಂಗಲ್ ಬಾಂಡ್ ಇದ್ರೆ ಇದಕ್ಕೆ ಏನು ಕರಿತೀವಿ ನಾವು we call it as of sp3 hybridization ಏನಪ್ಪ ಕಾರ್ಬನ್ ಅಂತ ಕರಿತೀವಿ ಓಕೆ let's see next ಏನಪ್ಪ haloalkanes and haloarenes in our daily life ಎಲ್ಲೆಲ್ಲ ನೋಡ್ತೀವಿ ಯೂಸ್ ಏನ್ ಸರ್ ಇದು ಅಂತ ಹೇಳಿದ್ರೆ ಕ್ಲೋರೋಆಂಫಿನಿಕಾಲ್ ಅಂತ ಬರ್ತೈತಿ ಏನ್ ಬರ್ತೈತಪ್ಪ ಒಂದು ಡ್ರಗ್ ಹೆಸರು ಇದು ಕ್ಲೋರೋಆಂಫಿನಿಕಾಲ್ ಅಂತ ಹೇಳ್ತೀವಿ ಇದಕ್ಕೆ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಟೈಫಾಯ್ಡ್ ಫೀವರ್ ಅಲ್ಲಿ ಏನಪ್ಪ ಇದನ್ನ ಯೂಸ್ ಮಾಡ್ತೀವಿ ನಾವು ಟೈಫಾಯ್ಡ್ ಏನಪ್ಪ ಫೀವರ್ ಅಂತ ಬರ್ತೈತಿ ಟೈಫಾಯ್ಡ್ ಫೀವರ್ ಏನಪ್ಪ ಯೂಸ್ ಮಾಡಿ ಏನಪ್ಪ ಅಲ್ಲಿಂದ ಕ್ಯೂರ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ ಮಾಡಿ ನಾವು ವಿ ಆರ್ ಯೂಸಿಂಗ್ ದ ಕ್ಲೋರೋಆಂಫಿನಿಕಾಲ್ ಅಂತ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ
ಥೈರಾಕ್ಸಿನ್ ಅಂತ ಬರ್ತೈತೆ. ಇದೇನಪ್ಪ ಡ್ರಗ್ ಹೆಸರು. ಓಕೆ, ಲೆಫ್ಟ್ ಸೈಡ್ ಕಲರ್ ಕಾಣ್ತಿದ್ದಾರೆ ಡ್ರಗ್ ಹೆಸರು. ಇದೇನಪ್ಪ ವೈಟ್ ಅಲ್ಲಿ ಕಾಣ್ತಿದ್ದಾರೆಪ್ಪ, ದೀಸ್ ಆರ್ ದ ಡಿಸೀಸಸ್. ಯಾವುದನ್ನು ಕ್ಯೂರ್ ಮಾಡ್ಲಿಕ್ಕೆ ಏನಪ್ಪ ಯೂಸ್ ಮಾಡ್ತೀವಿ. ಇದಕ್ಕೆ ಏನು ಹೇಳ್ತೀವಿ ನಾವು, ವಿ ಕಾಲ್ ಆಸ್ ಗೋಯ್ಟಾ. ಇಟ್ ರಿಲೇಟೆಡ್ಸ್ ಟು ದ ಓಕೆ ಥೈರಾಯ್ಡ್ ಗ್ಲ್ಯಾಂಡ್ ಏನಪ್ಪ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಲೋರೋಕ್ವಿನ್ ಅಂತ ಬರ್ತೈತೆ. ಈ ಕ್ಲೋರೋಕ್ವಿನ್ ಮೇ ಬಿ ಕೇಳಿರ್ಬೋದು ಹೆಸರು. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ, ಮಲೇರಿಯಾ ಟ್ರೀಟ್ಮೆಂಟ್ ಮಾಡಿಗೆ ಏನಪ್ಪ ಯೂಸ್ ಮಾಡ್ತಾರೆ. ಈಗ ಮೊನ್ನೆ ಹೆಸರು ಕೇಳಿರ್ಬೋದು ನೀವು. ಓಕೆ, ಇಂಡಿಯಾ ಬೇರೆ ಕಂಟ್ರಿಗೆ ಏನಪ್ಪ ಇದನ್ನ ಸಪ್ಲೈ ಮಾಡಿತ್ತು, ನೆನಪಿರಬಹುದು. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಏನಪ್ಪ ಬೇರೆ ಕಂಟ್ರಿಗೆ ಏನಪ್ಪ ಎಕ್ಸ್ಪೋರ್ಟ್ ಮಾಡಿತ್ತು, ಹೌದಾ? ನೆನಪಿದೆಯಾ? ಆಕ್ಚುಲಿ ಎದಕ್ಕೆ ಯೂಸ್ ಆಗುತ್ತದೋ, ಇಟ್ ಈಸ್ ಯೂಸಸ್ ಫಾರ್ ದ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ. ಓಕೆ, ಮಲೇರಿಯಾನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಏನಪ್ಪ ಯೂಸ್ ಮಾಡ್ತಾರೆ ಯಾವುದು, ಹೈಡ್ರಾಕ್ಸಿ ಕ್ಲೋರೋಕ್ವಿನ್. ಅರ್ಥ ಆಗ್ತಿದೆಯಾ ರೀ? ಅಂದ್ರೆ ಕ್ಲೋರೋಕ್ವಿನ್ ಏನಪ್ಪ ಮೇನ್ ಸಬ್ಸ್ಟೆನ್ಸ್, ಅದೇನಪ್ಪ ಮಲೇರಿಯಾ ಏನಪ್ಪ ಕ್ಯೂರ್ ಮಾಡ್ತದೆ. ಆ ಕ್ಲೋರೋಕ್ವಿನ್ ಅಲ್ಲಿ ಏನಪ್ಪ ಹೈಡ್ರೋಜನ್ ಏನಾಗ್ತೈತೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಇರ್ತೈತೆ. ಅದಕ್ಕೆ ಏನ್ ಕರಿತೀವಿ ನಾವು, ಅದಕ್ಕೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ ಫಾರ್ ದ ಮಲೇರಿಯಾ ಅಂತ ಕರಿತೀವಪ್ಪ. ಓಕೆ, ನೆಕ್ಸ್ಟ್ ಏನಪ್ಪ, ವಿತ್ ನೆಕ್ಸ್ಟ್ ಒನ್ ಈಸ್ ಹ್ಯಾಲೋಥೇನ್ ಅಂತ ಯೂಸ್ ಮಾಡ್ತೀವಿ. ಹ್ಯಾಲೋಥೇನ್ ಏನು ಯೂಸ್ ಮಾಡ್ತೀವಿ ನಾವು, ಅನೆಸ್ಥೇಷಿಯಾ ಏನಪ್ಪ ಕೊಡಕ್ಕೆ ಏನಪ್ಪ ಯೂಸ್ ಮಾಡ್ತೀವಿ. ಯಾರಿಗೇನಪ್ಪ ಅನೆಸ್ಥೇಷಿಯಾ ಏನಪ್ಪ ಕೊಡಕ್ಕೆ ಏನಪ್ಪ ಯೂಸ್ ಮಾಡ್ತೀವಿ. ಅಂದ್ರೆ ಆಪರೇಷನ್ ಮಾಡೋಕೆ ಬಿಫೋರ್ ಏನಪ್ಪ ಅವ್ರಿಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಏನಪ್ಪ ಪೇನ್ಲೆಸ್ ಮೂವ್ಮೆಂಟ್ ಏನಪ್ಪ ಇನಿಷಿಯೇಟ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತಾರಪ್ಪ, ಅವ್ರಿಗೆ ಅನಿಸ್ಥೇಸಿಯಾ ಏನಪ್ಪ ಕೊಡ್ತಾರೆ. ಅನಿಸ್ಥೇಸಿಯಾ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ ಹ್ಯಾಲೋಥೇನ್ ಅಂತ ಇದಕ್ಕೆ ಒಂದು ಇಂಜೆಕ್ಷನ್ ಏನಪ್ಪ ಕೊಡ್ತಾರೆ. ಓಕೆ, ನೆನಪಿರಲಿ ಇದೇನಪ್ಪ ಎಲ್ಲ ಆಪರೇಷನ್ ಕೊಡೋಕೆ ಕೆಲವು ಲಿಮಿಟೆಡ್ ಏನಪ್ಪ ಪೇನ್ಫುಲ್ ಆಪರೇಷನ್ಸ್ ಮಾತ್ರ ಏನು ಮಾಡ್ತಾರೆ, ಅನಿಸ್ಥೇಸಿಯಾ ಏನಪ್ಪ ಮಾಡ್ತಾರೆ. ಅದಕ್ಕೆ ಸಪ್ರೇಟ್ ಡಾಕ್ಟರ್ ಇರ್ತಾರೆ. ಓಕೆ, ಸೇಮ್ ಸರ್ಜನ್ ಮಾಡೋ ಡಾಕ್ಟರ್ ಮಾಡಾಗಿಲ್ಲ, ಅದಕ್ಕೆ ಇನ್ನೊಬ್ರು ಸಪ್ರೇಟ್ ಡಾಕ್ಟರ್ ಇರ್ತಾರೆ. ಅವ್ರು ಮಾತ್ರ ಏನಪ್ಪ ಇದನ್ನ ಟ್ರೀಟ್ಮೆಂಟ್ ಏನಪ್ಪ ಅನಿಸ್ಥೇಸಿಯಾ ಏನಪ್ಪ ಕೊಡ್ತಾರೆ. ಓಕೆ, ನೆಕ್ಸ್ಟ್ fluorinated compounds are as potential for the blood in the surgery. ಓಕೆ, ಏನ್ ಮಾಡ್ತಿದ್ದಪ್ಪ, ಫ್ಲೋರಿನೇಟೆಡ್ ಕಾಂಪೌಂಡ್ಸ್ ಏನಿರ್ತಾವೆ ಅಂದ್ರೆ ಹ್ಯಾಲೋಥೇನ್ ಅಂತ ಹೇಳ್ತೇನಲ್ಲ, ಎಲ್ಲಾದ್ರೂ ಹ್ಯಾಲೋಜನ್ ಪ್ಲೇಟ್ಸ್ ಅಲ್ಲಿ ಏನಪ್ಪ ಫ್ಲೋರಿನ್ ಇದ್ರೆ ಅಂತ ಕಾಂಪೌಂಡ್ಸ್ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಏನಪ್ಪ ಪೊಟೆನ್ಶಿಯಲ್ ಇನ್ ಬ್ಲಡ್ ಏನಪ್ಪ ಸರ್ಜರಿ ಒಳಗಡೆ ಏನಪ್ಪ ಯೂಸ್ ಮಾಡ್ತಾರೆ. ಸರ್ಜರಿ ಮಾಡೋ ಒಳಗಡೆ ಏನಪ್ಪ ಬ್ಲಡ್ ಏನಪ್ಪ ಕಂಟಿನ್ಯೂಸ್ ಫ್ಲೋ ಆಗ್ತಿರ್ತೈತೆ. ಏನಪ್ಪ ಜಾಸ್ತಿ ಬ್ಲಡ್ ಏನಪ್ಪ ರಿಕ್ವೈರ್ಮೆಂಟ್ ಇರ್ತೈತೆ ಯಾವುದೇ ಆಪರೇಷನ್ ಇರಲಿ. ಸ್ಪೆಷಲಿ ಹಾರ್ಟ್ ಆಪರೇಷನ್ ಅಲ್ಲಿ ಏನು ಬೇಕಾಗ್ತಿದ್ರೆ ಹಾರ್ಟ್ ಏನಪ್ಪ ಬ್ಲಡ್ ಇನ್ ಅಮೌಂಟ್ ಏನಪ್ಪ ಎಕ್ಸೆಸ್ ಅಮೌಂಟ್ ಅಲ್ಲಿ ಬೇಕಾಗಿರುತ್ತೆ. ಅಲ್ಲಿ ಏನ್ ಮಾಡ್ತಿದ್ದಪ್ಪ ಅಂತ ಹೇಳಿದ್ರೆ ಫ್ಲೋರಿನೇಟೆಡ್ ಕಾಂಪೌಂಡ್ಸ್ ಏನ್ ಮಾಡ್ತಾವೆ ಅಂತ ಹೇಳಿದ್ರೆ ಆ ಕಾಂಪೌಂಡ್ಸ್ ಏನ್ ಮಾಡ್ತಾವೆ ಅಂದ್ರೆ ಏನು ಕಂಪ್ಲೀಟ್ ವಾಟ್ ಏನಪ್ಪ ಬ್ಲಡ್ ಲಾಸ್ ಏನ್ ಮಾಡ್ತಾವ್ರಿ, ಪೊಟೆನ್ಶಿಯಲ್ ಏನ್ ಮಾಡ್ತಾವ ಅನ್ನೋದನ್ನ ಕಡಿಮೆ ಮಾಡ್ತಾವೆ. ಅದಕ್ಕೋಸ್ಕರ ಅಲ್ಲಿ ಏನು ಯೂಸ್ ಮಾಡ್ತೀವಿ ನಾವು, ವಿ ಆರ್ ಯೂಸಿಂಗ್ ದ ಫ್ಲೋರಿನೇಟೆಡ್ ಏನಪ್ಪ ಕಾಂಪೌಂಡ್ಸ್ ಏನಪ್ಪ ಯೂಸ್ ಮಾಡ್ತೀವಿ. ಓಕೆ, ಸೊ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಇನ್ ಆಸ್ ಆಫ್ ಕ್ಲಾಸಿಫಿಕೇಶನ್ ನೋಡೋಣ. ಸ್ಟಾರ್ಟ್. So let us start the classification of haloalkanes and haloarenes. The classification has been divided into three categories. Number one, the number of halogen atoms. Okay, ಯಾವುದೋ ಒಂದು ಕಾಂಪೌಂಡ್ ಒಳಗಡೆ ಏನಪ್ಪ ಹ್ಯಾಲೋಲ್ಕೇನ್ಸ್ ಒಳಗಡೆ ಎಷ್ಟು ಹ್ಯಾಲೋಜನ್ ಅಟಾಮ್ಸ್ ಅಟ್ಯಾಚ್ ಆಗಿದೋ ಅದ್ರ ಬೇಸ್ ಮೇಲೆ ಏನಪ್ಪ ಕ್ಲಾಸಿಫಿಕೇಶನ್. ಅದಕ್ಕೆ ಏನು ಹೇಳ್ತೀವಿ ನಾವು, ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಪ್ರೆಸೆಂಟ್ ಇನ್ ಅಂಡ್ ಹ್ಯಾಲೋಅಲ್ಕೇನ್ಸ್. ಓಕೆ, ಅದು ಏನಾಗುತ್ತೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, the second category was compounds containing the sp3 carbon. ಓಕೆ, ಅಂದ್ರೆ ಹ್ಯಾಲೋಜನ್ ಆಟಮ್ಸ್ ಎಲ್ಲಿ ಅಟ್ಯಾಚ್ ಆಗಿದ್ರಿ, whether the carbon ಏನಪ್ಪ the carbon must be of which type of carbon, the carbon must be of sp3 carbon ಅಂದ್ರೆ single bonded attached ಇರಬೇಕಿದು. ಓಕೆ, next one is compounds containing sp2 carbon. ಓಕೆ, ಕಾಂಪೌಂಡ್ಸ್ ಏನಪ್ಪ ಕಾರ್ಬನ್ ಹೇಗಿರ್ಬೇಕ್ರಿ, the carbon must be sp2 carbon ಅಲ್ಲಿ ಹ್ಯಾಲೋಜನ್ ಅಟ್ಯಾಚ್ ಇದ್ರೆ ಅದಕ್ಕೆ ಏನು ಕೇಳ್ತೀರಪ್ಪ, the third category ಒಳಗಡೆ ಬರ್ತೇವೆ. Let's discuss the category by one. Okay, first category ಏನು ಹೇಳ್ತಿದ್ದಪ್ಪ, on the basis of the number of halogen elements. Okay, ಒಂದು ಕಾಂಪೌಂಡ್ ಒಳಗಡೆ ಒಂದು ಯಾವುದನ್ನ ಹ್ಯಾಲೋಲ್ಕೇನ್ಸ್ ಒಳಗಡೆ ಅಥವಾ ಹ್ಯಾಲೋರಿನ್ಸ್ ಒಳಗಡೆ ಎಷ್ಟು ಹ್ಯಾಲೋಜನ್ ಎಲಿಮೆಂಟ್ಸ್ ಅಟ್ಯಾಚ್ ಆಗಿದವ, ಎಷ್ಟು ಹ್ಯಾಲೋಜನ್ ಏನಪ್ಪ ಹೈಡ್ರೋಜನ್ ರೀಪ್ಲೇಸ್ಮೆಂಟ್ ಮಾಡಿದವ, on that basis we are classifying the first category on the basis of the number of halogen atoms. First category ಒಳಗಡೆ ಏನು ಹೇಳ್ತಿದ್ದಪ್ಪ ಅಂತಂದ್ರೆ they classified as the mono, di or polyhalogen compounds ಅಂತ ಕರೀತೀವಪ್ಪ. ಏನು ಹೇಳ್ತಿದ್ದಾರೆ ಇಲ್ಲಿಯಪ್ಪ, ಫಸ್ಟ್ ಏನಪ್ಪ ಹ್ಯಾಲೋಜನ್ ಎಲಿಮೆಂಟ್ಸ್ ಎಷ್ಟು ಇರಬೇಕ್ರಿ, if it contain one we call it as mono halogenic compound. ಅಕಸ್ಮಾತ್ ಎರಡು ಹ್ಯಾಲೋಜನ್ ಇದ್ರೆ ಅದಕ್ಕೆ ಏನು ಕರಿತೀವಿ, ಡೈಹ್ಯಾಲೋಜನ್ ಕರಿತೀವಿ. ಎರಡಕ್ಕಿಂತ ಜಾಸ್ತಿ ಇದಕ್ಕೆ ಏನು ಕರಿತೀವಿ ನಾವು, we call it as polyhalogen compounds ಅಂತ ಕರಿತೀವಪ್ಪ. ಎದ್ರ ಬೇಸ್ ಮೇಲೆ ಹೇಳ್ತಿದ್ರಪ್ಪ ನಾವು, on the basis of the number of halogen elements. ಓಕೆ, ಎಷ್ಟು ಎಲಿಮೆಂಟ್ಸ್ ಇದಾವಪ್ಪ ಆ ಹ್ಯಾಲೋಜನ್ ಎಲಿಮೆಂಟ್ಸ್ ಬೇಸ್ ಮೇಲೆ ಏನು ಹೇಳಪ್ಪ, ಮತ್ತು ಅದ್ರ ಸ್ಟ್ರಕ್ಚರ್ ಒಳಗಡೆ ಬೇಸ್ ಮೇಲೆ ಏನಪ್ಪ ಇದೆಲ್ಲ ಕ್ಲಾಸಿಫೈ ಏನಪ್ಪ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ ದ ಕ್ಯಾಟಗರಿ ಒಳಗಡೆ ಏನೇನು ಹೇಳ್ತಿದ್ದಾನ. ಓಕೆ, ಇಲ್ಲಿ ಏನು ಹೇಳ್ತಾರಪ್ಪ, C2H5X ಅಂತಿದೆ. ವಿ ಆಲ್ರೆಡಿ ನೋ ದಟ್
This one is known as alkyl group ಅಂತ ಕರೀತೀವಿ. ಇದಕ್ಕೆ ಏನಪ್ಪ ಗ್ರೂಪ್ ಅಂತ ಕರೀತೀವಿ ನಾವು? We call it as alkyl group ಅಂತ ಕರೀತೀವಿ. ಎಂದು ರಿಪ್ರೆಸೆಂಟ್ ಮಾಡ್ತೀವಿ ನಾವು? R ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಅದು ಮೀಥೈಲ್ ಇರಬಹುದು, ಈಥೈಲ್ ಇರಬಹುದು, ಪ್ರೊಪೈಲ್ ಇರಬಹುದು, ವಾಟ್ಸೆವರ್. ಇಲ್ಲಿ ಏನು ಕ್ರೈಟೀರಿಯಾ ಮಾಡ್ತಿದ್ರೆ we are representing C2H5 with of R. R ಇಂದ ರಿಪ್ಲೇಸ್ ಮಾಡಿದ್ರೆ ಅದಕ್ಕೆ ಏನಪ್ಪ ಇಲ್ಲಿ X ಅಂತ ಬರುತ್ತೆ. ಎಷ್ಟು ಹ್ಯಾಲೋಜನ್ ಎಲಿಮೆಂಟ್ಸ್ ಕಾಣ್ತಿದೆ ರೀ? we are finding only one. ಅದಕ್ಕೋಸ್ಕರ ಇದಕ್ಕೆ ಏನು ಕರೀತೀನಿ ನಾನು? I call it as number 1, that is of mono halogenated ಏನಪ್ಪ ಕಾಂಪೌಂಡ್ ಅಂತ ಕರೀತೀವಿ. ಇದಕ್ಕೆ ಏನು ಕರೀತೀನಿ ನಾನು? mono halogenated compounds. ಯಾಕಂತ ಹೇಳಿದ್ರೆ ಇಲ್ಲಿ ಒಂದೇ ಹ್ಯಾಲೋಜನ್ ಏನಪ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ we call it as mono halogenated compounds ಅಂತ ಕರೀತೀವಿ. let us see this one. CH2X ಮತ್ತೇನಪ್ಪ CH2X ಎಷ್ಟು ಹ್ಯಾಲೋಜನ್ ಅಟ್ಯಾಚ್ ಆಗಿದೆರಿ? yes we can see X ಸಲ ಕಾಣ್ತಿದೆಪ್ಪ, ಎರಡು ಸಲ ಕಾಣಿಸಿದೆ. ಅದಕ್ಕೋಸ್ಕರ ಇದಕ್ಕೆ ಏನು ಕರಿತೀನಿ ನಾನು? I call it as dihalogenated halogen ಅಂತ ಕರಿತೀನಿ. ಇದಕ್ಕೆ ಏನು ಕರಿತೀನಿ ನಾನು? dihalogenated ಏನಪ್ಪ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀನಿ. ಅಕಸ್ಮಾತ್ ಏನಾದ್ರೆ ನಮಗೆ ಏನಪ್ಪ whether you find the 3 halogen compounds ಅದಕ್ಕೆ ಏನು ಕರಿತೀನಿ ನಾನು? I call it as trihalogenated compound. Let me write as a CHX3 ಅಂತ ಬರೆದೆ. CHX3 ಅಂತ ಇದಕ್ಕೆ ಏನು ಕರಿತೀನಿ ನಾನು? I call it as trihalogenated compounds ಅಂತ ಕರಿತೀವಿ. It is based on the number of halogenated compounds present in that. ಅದಕ್ಕೆ ಏನು ಕರಿತೀವಪ್ಪ ನಾವು? we call it as of mono, di ಮತ್ತೇನಪ್ಪ ಟ್ರೈ. ಅಕಸ್ಮಾತ್ ಜಾಸ್ತಿ ಇದ್ರೆ ಅದಕ್ಕೆ ಏನು ಕರಿತೀವಪ್ಪ ನಾವು? we call it as of tetrahalogenated compounds ಅಂತ ಅದಕ್ಕೆ ಕರಿತೀವಿ. okay, let's see. okay, next category ಏನು ಹೇಳ್ತಿದ್ರಪ್ಪ ಅಲ್ಲಿ? let's see. okay, ಅಕಸ್ಮಾತ್ ಅದಕ್ಕೆ ಏನಪ್ಪ ಹ್ಯಾಲೋ ಅಲ್ಕೇನ್ಸ್ ಅಂತ ಕರಿತೀವಿ ಅದಕ್ಕೆ. ಯಾಕಂದ್ರೆ ಇಲ್ಲಿ ಏನಪ್ಪ ಅಲ್ಕೇನ್ಸ್ ಗ್ರೂಪ್ ಅಷ್ಟೇ ಐತಲ್ಲ, ಅದಕ್ಕೆ ಏನು ಕರಿತೀವಿ ನಾವು? we call it as okay. ಇಲ್ಲಿ ಏನಪ್ಪ ನಿಮಗೆ ಏನು ಕಾಣ್ತಿದ್ರೆ ಇಲ್ಲಿ ಬರೀ ಏನಪ್ಪ ಅಲ್ಕೈಲ್ ಗ್ರೂಪ್ ಅಷ್ಟೇ ಕಾಣ್ತಿದ್ದಿಲ್ಲ ನಿಮಗೆ. ಯಾಕಂದ್ರೆ ಆರ್ ಅಂತ ಬರ್ದಿಲ್ಲಲ್ಲ, ಇದಕ್ಕೆ ಏನು ಕರಿತೀವಿ ನಾವು? ಅಲ್ಕೈಲ್ ಅಂತ ಗ್ರೂಪ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಏನು ಕರಿತೀವಿ ನಾವು? ಅಲ್ಕೈಲ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಏನಪ್ಪ ಅಲ್ಕೇನ್ ಅಂತ ಕರಿಬಹುದು ಅಥವಾ ಅಲ್ಕೈಲ್ ಗ್ರೂಪ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಇದಕ್ಕೆ ಏನು ಕರಿತೀವಿ ನಾವು? ಹ್ಯಾಲೋ ಅಲ್ಕೇನ್ಸ್ ಅಂತ ಕರೆದೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಏನು ಕರಿತೀವಿ ಇಲ್ಲಿ? ಬೆಂಜಿನ್ ಗ್ರೂಪ್ ಕಾಣ್ತಿದಪ್ಪ. ಬೆಂಜಿನ್ ಗ್ರೂಪ್ ಅದಕ್ಕೆ ಏನು ಕರಿತೀವಿ ನಾವು? ಅದಕ್ಕೆ ಅರೈಲ್ ಅಂದ್ರೆ ಏನಪ್ಪ ಆರೋಮ್ಯಾಟಿಕ್ ಗ್ರೂಪ್ ಇರಬಹುದು ಅಥವಾ ಬೆಂಜಿನ್ ಗ್ರೂಪ್ ಎಲ್ಲ ಅಟ್ಯಾಚ್ ಅದಕ್ಕೆ ಏನಪ್ಪ ಹ್ಯಾಲೋ ಅರೀನ್ಸ್ ಅಂತ ಕರೀತೀವಿ. ಅಲ್ಲಿ ಏನು ಕರಿತೀವಿ ಅದಕ್ಕೆ? ಹ್ಯಾಲೋ ಅಲ್ಕೇನ್ಸ್ ಅಂತ ಕರಿತೀವಿ. ಈ ಕ್ಯಾಟಗರಿ ಏನು ಕರಿತೀವಿ ನಾನು? we call it as ಹ್ಯಾಲೋ ಅರೀನ್ಸ್. ನೋಡ್ರಿ ಇಲ್ಲಿ ಏನೇನು ಅಟ್ಯಾಚ್ ಆಗಿದೆ? ಓಕೆ, ಬೆಂಜಿನ್ ಗ್ರೂಪ್ ಐತಿ, ಅದಕ್ಕೆ ಏನು ಅಟ್ಯಾಚ್ ಆಗೈತಿ? ಒಂದು ಹ್ಯಾಲೋಜನ್ ಏನೋ ಗ್ರೂಪ್ ಏನಪ್ಪ ಅಟ್ಯಾಚ್ ಆಗಿದೆ. ಇದಕ್ಕೆ ಏನು ಕರಿತೀರಪ್ಪ ನಾನು? ಮೋನೋ ಹ್ಯಾಲೋ ಅರೀನ್ ಅಂತ ಕರಿತಿದ್ವಿ. ಏನು ಕರಿತೀನಿ ನಾನು? ಮೋನೋ, ಒಂದು ಹ್ಯಾಲೋ ಮೀನ್ಸ್ ಹ್ಯಾಲೋಜನ್, ಹೌದಾ? ಒಂದು ಹ್ಯಾಲೋ ಮೀನ್ಸ್ ಹ್ಯಾಲೋಜನ್, ಮೋನೋ ಅಂದ್ರೆ ಒಂದು, ಹ್ಯಾಲೋ ಮೀನ್ಸ್ ಹ್ಯಾಲೋಜನ್, ಅರೀನ್, ಅರೀನ್ ಅಂದ್ರೆ ಏನಪ್ಪ? ಇಟ್ ಮೀನ್ಸ್ ಆರೋಮ್ಯಾಟಿಕ್ ಗ್ರೂಪ್ ಅನ್ಕೋರಿ, ಅಥವಾ ಏನಪ್ಪ ಒಂದು ಯಾವ್ದಾದ್ರು ಏನಪ್ಪ ಬೆನ್ಝೀನ್ ಗ್ರೂಪ್ ಅದ ಅನ್ಕೋರಿ. ಓಕೆ, ಹ್ಯಾಲೋಜನ್ ಹ್ಯಾಸ್ ಬಿನ್ ಅಟ್ಯಾಚ್ಡ್ ಟು ದ ಬೆನ್ಝೀನ್ ಗ್ರೂಪ್, ದಟ್ಸ್ ವೈ ಕಾಲಿಂಗ್ ಇಟ್ ಆಸ್ ಮೋನೋ ಹ್ಯಾಲೋ ಅರೀನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಏನು ಕರಿತೀವಪ್ಪ? ಸೇಮ್ ಏನಪ್ಪ ಬೆಂಜಿನ್ ರಿಂಗ್ ಐತಿ, ಬಟ್ ಎಷ್ಟು ಹೈಡ್ರೋಜನ್ ಹ್ಯಾಲೋಜನ್ ಎಲಿಮೆಂಟ್ಸ್ ಅಟ್ಯಾಚ್ ಆಗಿದ್ರಿ? 2. ಅದಕ್ಕೋಸ್ಕರ ಏನು ಕರಿತೀನಿ ನಾನು? ಡೈ ಹ್ಯಾಲೋ ಅರೀನ್ ಅಂತ ಕರಿತೀನಿ. ಇದಕ್ಕೆ ಏನು ಕರಿತೀನಿ ನಾನು? ಡೈ ಹ್ಯಾಲೋ ಅರೀನ್ ಅಂತ ಕರಿತೀನಿ. ಇದಕ್ಕೆ ಏನು ಕರಿತೀನಿ ನಾನು? ಟ್ರೈ ಹ್ಯಾಲೋ ಅರೀನ್. ಓಕೆ, ನಾಮಿನಿಕ್ಲೇಚರ್ ಅಲ್ಲ ಇದು, ಜಸ್ಟ್ ಫಾರ್ ಏನಪ್ಪ ಕಾಮನ್ ಐಪಿಎಸ್ ಬಗ್ಗೆ ಹೇಳ್ತೀನಿ ನಾನು. ಐಪಿಎಸ್ ಹೋಗಿಲ್ಲ, ಇಸ್ ಕಾಮನ್ ನಾಮಿನಿಕ್ಲೇಚರ್ ಏನಪ್ಪ ಹೇಳ್ತೀನಿ ನಾನು. ಏನಪ್ಪ ಟ್ರೈ ಹ್ಯಾಲೋ ಅರೀನ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಏನಪ್ಪ ಟ್ರೈ ಹ್ಯಾಲೋ ಏನಪ್ಪ ಇದಕ್ಕೆ ಅರೀನ್ಸ್ ಅಂತ ಇದಕ್ಕೆ ಕರಿತೀವಿ. ಓಕೆ, ನೆಕ್ಸ್ಟ್ ಏನಪ್ಪ? ಮೋನೋ ಹ್ಯಾಲೋಜನ್ಸ್ ಆರ್ ಫರ್ದರ್ classified on the based on the hybridization of carbon attached the atom to which the halogen atom is bonded. Okay, next is ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಪ್ಪ? on the basis of the hybridization of the carbon. ಎಲ್ಲಿ ಏನಪ್ಪ? the carbon where the halogen element is bonded. ಎಲ್ಲಾದ್ರೂ halogen element ಎಲ್ಲ ಬಾಂಡ್ ಆಗಿರ್ತದೆ, on that basis we are going to classify the next category. ಅಲ್ಲಿ ಏನು ಮಾಡ್ತೀವಿ? ಅದನ್ನ ಕ್ಲಾಸಿಫಿಕೇಶನ್ ಏನಪ್ಪ ಮಾಡ್ತೀವಿ. ಓಕೆ, let's see the second type of classification. Compounds containing the sp3 carbon halogen bond. Okay, sp3 carbon ಇರಬೇಕಪ್ಪ, ಆ ಕಾರ್ಬನ್ ಏನು ಅಟ್ಯಾಚ್ ಆಗಬೇಕ್ರಿ? that one should be halogen ಏನಪ್ಪ ಅಟ್ಯಾಚ್ ಆಗಿರಬೇಕು. whether it going to be alkyl or aromatic groups ಏನಪ್ಪ ಅಟ್ಯಾಚ್ಮೆಂಟ್ ಇರಬಹುದು. ಅಂತ ಕಾಂಪೌಂಡ್ಸ್ ಏನು ಕರಿತೀವಿ ನಾವು? ಅಂದ್ರೆ ಸೆಕೆಂಡ್ ಕ್ಯಾಟಗರಿ ಒಳಗಡೆ ಕ್ಲಾಸಿಫೈ ಮಾಡ್ತೀವಿ. ಅಂದ್ರೆ ಕಾರ್ಬನ್ ಮಸ್ಟ್ ಬಿ ಆಫ್ sp3 ಕಾರ್ಬನ್ ಏನಪ್ಪ ಇರಬೇಕು. ಓಕೆ, ಈಗ ಅರೈಲ್ ಅಂದ್ರೆ ಏನಪ್ಪ ಸೈಕ್ಲೋಹೆಕ್ಸೇನ್ ಇರಬೇಕು, ನಾಟ್ ದ ಬೆಂಜಿನ್ ರಿಂಗ್. ಓಕೆ, ರಿಮೆಂಬರ್. ನೆಕ್ಸ್ಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಒನ್ ಈಸ್ ಅಲ್ಕೈಲ್ ಹ್ಯಾಲೈಡ್ಸ್. ಇದ್ರ ಕ್ಯಾಟಗರಿ ಒಳಗೆ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಆಗಿರ್ತೈತಿ. ಅಲ್ಕೈಲ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ಈಸ್
ಏನಪ್ಪ ಬೆಂಜೈಲಿಕ್ ಏನಪ್ಪ halide. First one is alkyl halide, second one is allylic halide, third one is benzylic ಏನಪ್ಪ halide ಅಂತ ಕರೀತೀವಪ್ಪ. ಓಕೆ, the carbon must be sp3 carbon. ಇಲ್ಲಿ ಕೂಡ sp3 carbon ಇರಬೇಕು. The benzylic group must contain an sp3 carbon. ಏನಾದರೂ ಹ್ಯಾಲೋಜನ್ ಅಟ್ಯಾಚ್ ಇದ್ರೆ ಅದಕ್ಕೆ ಮಾತ್ರ ಏನಪ್ಪ ಇದಕ್ಕೆ ಈ ಕ್ಯಾಟಗರಿ ಒಳಗಡೆ ಏನಪ್ಪ ನಾವು ಆಡ್ ಏನಪ್ಪ ಮಾಡ್ತೀವಿ. ಲೆಟ್ಸ್ ಸಿ ಫಸ್ಟ್ ಒನ್ the alkyl halide ಅಂತ ಕರೀತೀವಿ. alkyl halide is also known as haloalkanes ಅಂತ ಕರೀತೀವಿ. ಇಲ್ಲಿ ನೋಡಿ, ಈಗ ನಾರ್ಮಲ್ ಏನಪ್ಪ ಐತಿ, ಇಲ್ಲಿ ಒಂದು ಕಾಂಪೌಂಡ್ ಐತಿ RCHHX ಅಂತ ಐತಿ. ಓಕೆ, ನಾರ್ಮಲ್ ಏನಪ್ಪ ನಾನು ಏನಪ್ಪ ಕಂಪ್ಲೀಟ್ ರೀಪ್ಲೇಸ್ ಮಾಡ್ದೆ ಅನ್ಕೊಳ್ಳಿ, ಇನ್ ಕೇಸ್. ಓಕೆ, ಇನ್ ಕೇಸ್ ಏನಪ್ಪ ರೀಪ್ಲೇಸ್ ಮಾಡ್ತೀನಿ ನಾನು. ಓಕೆ, ಇಲ್ಲಿ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ರೀಪ್ಲೇಸ್ ದ, ಓಕೆ ಏನಪ್ಪ H ಅಂತ ಬರ್ದ್ಬಿಡ್ತೇನೆ. ಓಕೆ, ಐ ಆಮ್ ರೈಟಿಂಗ್ ಆಸ್ H here. ಇಲ್ಲಿ ಏನು ಮಾಡ್ತೇನೆ, ಹೈಡ್ರೋಜನ್ ಏನಪ್ಪ ಬರ್ದೆ. ಇದಕ್ಕೆ ಏನು ಕರಿತೀವಿ ನಾವು, ಮೀಥೇನ್. ಇದಕ್ಕೇನಪ್ಪ ಹ್ಯಾಲೋಮೀಥೇನ್ ಅಂತ ಕರಿತೀವಿ ಇದಕ್ಕೆ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಇದನ್ನು ಕೂಡ ಏನಪ್ಪ ರಿಮೂವ್ ಮಾಡೋಣ. ಇಲ್ಲಿ ಏನಿತ್ತಪ್ಪ ಹ್ಯಾಲೋಜನ್ ಇತ್ತು, ಇಲ್ಲಿ ಏನು ಮಾಡ್ತೀನಿ ನಾನು, ಐ ಆಮ್ ಗೋಯಿಂಗ್ ಟು ಆಡ್ ವಾಟ್ ಹಿಯರ್, ಐ ಆಮ್ ಗೋಯಿಂಗ್ ಟು ಆಡ್ ಹಿಯರ್ ಹೈಡ್ರೋಜನ್ ಏನಪ್ಪ, ಇಲ್ಲಿ ಕೂಡ ಏನಪ್ಪ ಹೈಡ್ರೋಜನ್ ಏನಪ್ಪ ಆಡ್ ಮಾಡ್ದೆ ನಾನು. ಇಲ್ಲಿ ಕೂಡ ಏನು ಮಾಡಿದ್ರೆ ನಾನು ಹೈಡ್ರೋಜನ್ ಏನಪ್ಪ ಆಡ್ ಮಾಡ್ದೆ ನಾನು. ಓಕೆ, ಇಲ್ಲಿ ಕೂಡ ಏನಪ್ಪ ಹೈಡ್ರೋಜನ್ ಏನಪ್ಪ ಆಡ್ ಮಾಡಿರ್ತೀನಿ ನಾವು. ಇದಕ್ಕೆ ಏನು ಕರಿತೀವಿ ನಾವು, ಮೀಥೇನ್ ಅಂತ ಕರಿತೀವಿ. ಮೀಥೇನ್ ಅಂದ್ರೆ ಇದು ಹೈಬ್ರಿಡೈಸೇಷನ್ ಏನು ಇರ್ತೈತ್ರಿ, ದ ಹೈಬ್ರಿಡೈಸೇಷನ್ ಆಫ್ ದಿಸ್ ಒನ್ ವಾಟ್ ಹೈಬ್ರಿಡೈಸೇಷನ್ ಇರ್ತೈತಿ ಇದರದ್ದು. ಹೈಬ್ರಿಡೈಸೇಷನ್ ಏನು ಇರ್ತೈತಿ ಇದರದ್ದು, ಹೈಬ್ರಿಡೈಸೇಷನ್ ಇಸ್ sp3 ಕಾರ್ಬನ್ ಐತಿ ಇದು. ಓಕೆನಾ, ನಾರ್ಮಲ್ ಹ್ಯಾಲೋಜನ್ ಕಾಂಪೌಂಡ್ ಇದೆಯಾ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಏನು ಮಾಡ್ತಿದ್ದೀನಿ ಇಲ್ಲಿ ನಾನು. ಓಕೆ, ನಾನು ಏನು ಮಾಡ್ತಿದ್ದೀನಿ, ಐ ಆಮ್ ರೀಪ್ಲೇಸಿಂಗ್ ದ ಹೈಡ್ರೋಜನ್. ಹೈಡ್ರೋಜನ್ ತೆಗಿತಿದ್ದೇನಪ್ಪ, ಹೈಡ್ರೋಜನ್ ಏನು ತೆಗಿದ್ದೇನಪ್ಪ, ಹೈಡ್ರೋಜನ್ ರೀಪ್ಲೇಸ್ ಮಾಡಿ ಏನು ಮಾಡ್ತಿದ್ದೀನಿ, ಐ ಆಮ್ ಗೋಯಿಂಗ್ ಟು ಆಡ್ ಮೈ ಹ್ಯಾಲೋಜನ್. ಏನು ಮಾಡ್ತಿದ್ದೀನಪ್ಪ, ಅಲ್ಲಿ ನಂದು ಹ್ಯಾಲೋಜನ್ ಏನಪ್ಪ ಆಡ್ ಮಾಡಿ. ಇದಕ್ಕೆ ಏನು ಕರಿತೀನಿ ನಾನು, ಹ್ಯಾಲೋಅಲ್ಕೇನ್ ಅಂತ ಕರೆದ. ಓಕೆ, ಇದಕ್ಕೆ ಏನು ಕರಿತೀನಿ ನಾನು, ಮೋನೋ ಹ್ಯಾಲೋಅಲ್ಕೇನ್ಸ್ ಅಂತ ಕರೆದಪ್ಪ. ಈಗ ಏನು ಮಾಡ್ತೀನಪ್ಪ ಅಂದ್ರೆ ಐ ಆಮ್ ರಿಮೂವಿಂಗ್ ದ ಒನ್ ಮೋರ್ ಹೈಡ್ರೋಜನ್. ಏನು ಮಾಡ್ತೀನಿ ನಾನು, ಹೈಡ್ರೋಜನ್ ರಿಮೂವ್ ಮಾಡ್ತೀನಿ. ಆ ಹೈಡ್ರೋಜನ್ ಪ್ಲೇಸ್ ಅಲ್ಲಿ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಆಡ್ ಮೈ ಆನ್ ಅಲ್ಕೈಲ್ ಗ್ರೂಪ್ ಏನಪ್ಪ ಆಡ್ ಮಾಡ್ತೀನಿ. ಯಾವುದಾದ್ರೂ ಏನಪ್ಪ ಅಲ್ಕೈಲ್ ಗ್ರೂಪ್ ಏನಪ್ಪ ಇಲ್ಲಿ ಆಡ್ ಮಾಡ್ತೀನಿ. ಐ ಆಮ್ ಆಡಿಂಗ್ ಮೈ ಅಲ್ಕೈಲ್ ಗ್ರೂಪ್. ಓಕೆ, ಏನು ಮಾಡ್ತೀನಿ ನಾನು, ಅಲ್ಕೈಲ್ ಗ್ರೂಪ್ ಏನಪ್ಪ ಇಲ್ಲಿ ಆಡ್ ಮಾಡ್ತೀನಿ. ಓಕೆ, ಮೈ ಅಲ್ಕೈಲ್ ಗ್ರೂಪ್ ಆರ್, ಯಾವುದೋ ಅಲ್ಕೈಲ್ ಗ್ರೂಪ್ ಏನಪ್ಪ ಆಡ್ ಮಾಡಿದೆ. ಗೊತ್ತಾಯ್ತ್ರಿ, ಅಲ್ಕೈಲ್ ಗ್ರೂಪ್ ಐತಿ, ಮೋನೋ ಹ್ಯಾಲೋಅಲ್ಕೇನ್ ಐತಿ. ಓಕೆ, sp3 ಕಾರ್ಬನ್ ಅಟ್ಯಾಚ್. ಅದಕ್ಕೆ ಏನು ಕರಿತೀವಿ ಅಂತ ಹೇಳಿದ್ರೆ ವಿ ಕಾಲ್ ಇಟ್ ಆಸ್ 1 ಡಿಗ್ರಿ ಏನಪ್ಪ ಹ್ಯಾಲೋಅಲ್ಕೇನ್ ಅಂತ ಕರಿತೀವಿ. ಇದಕ್ಕೆ ಎಂಥ ಡಿಗ್ರಿ ಅಂತ ಹ್ಯಾಲೋಅಲ್ಕೇನ್ ಕರಿತೀವಪ್ಪ, ವಿ ಕಾಲ್ ಇಟ್ ಆಸ್ 1 ಡಿಗ್ರಿ ಹ್ಯಾಲೋಅಲ್ಕೇನ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಆಲ್ಕೈಲ್ ಹ್ಯಾಲೈಡ್ ಅಲ್ಲಿ ಏನಪ್ಪ ಕ್ಯಾಟಗರೀಸ್ ಬರ್ತಾವ, 1 ಡಿಗ್ರಿ, 2 ಡಿಗ್ರಿ ಮತ್ತೇನಪ್ಪ 3rd ಡಿಗ್ರಿ ಅಂತ ಕರಿತೀವಿ, ಅಥವಾ ಟರ್ಷರಿ ಅಂತ ಕರಿತೀವಿ. ಪ್ರೈಮರಿ, ಸೆಕೆಂಡರಿ ಆರ್ ಟರ್ಷರಿ ಅಂತ ಕರಿತೀವಿ. ಇಲ್ಲಿ 1 ಡಿಗ್ರಿ ಒಳಗಡೆ ಏನಪ್ಪ ಕಾರ್ಬನ್ 1 ಡಿಗ್ರಿ ಒಳಗಡೆ ಐತಿ ಅಂದ್ರೆ ದ ನಂಬರ್ ಆಫ್ ಪ್ರೆಸೆನ್ಸ್ ಆಫ್ ದ ಏನಪ್ಪ ಅಲ್ಕೈಲ್ ಗ್ರೂಪ್ ಏನಪ್ಪ ಡಿಪೆಂಡ್ ಏನಪ್ಪ ಇರ್ತೈತಿ. ಓಕೆ, ಇಟ್ ಡಿಪೆಂಡ್ ಆನ್ ದ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ಸ್. ಎಷ್ಟು ಗ್ರೂಪ್ ಅಲ್ಕೈಲ್ ಅಟ್ಯಾಚ್ ಆಗರಿ, ಓನ್ಲಿ 1 ಅಲ್ಕೈಲ್ ಗ್ರೂಪ್ ಹ್ಯಾಸ್ ಬೀನ್ ಅಟ್ಯಾಚ್. ಅದಕ್ಕೋಸ್ಕರ ಇದಕ್ಕೆ ಏನು ಕರಿತೀನಿ ನಾನು, ಪ್ರೈಮರಿ ಅಥವಾ 1 ಡಿಗ್ರಿ ಹ್ಯಾಲೋಅಲ್ಕೇನ್ ಅಂತ ಕರಿತೀವಿ ಇದಕ್ಕೆ. ಲೆಟ್ಸ್ ಸಿ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನಪ್ಪ ಏನೈತ್ರಿ, ಆರ್ ಡ್ಯಾಶ್. ಇಲ್ಲಿ ಒಂದು ಅಲ್ಕೈಲ್ ಗ್ರೂಪ್ ಐತಿ, ಇಲ್ಲೊಂದು ಅಲ್ಕೈಲ್ ಗ್ರೂಪ್ ಐತಿ. ಇದು ಏನಪ್ಪ ಡಿಫರೆಂಟ್ ಐತಿ. ಅದಕ್ಕೆ ಏನಪ್ಪ ಆರ್ ಅಂತ ಬರ್ತಿದ್ದಕ್ಕೆ ಏನು ಬರ್ತೀನಿ, ಇನ್ನೊಂದಕ್ಕೆ ಆರ್ ಡ್ಯಾಶ್ ಅಂತ ಬರ್ತೀನಿ. ಇದು ಎಂತ ಹ್ಯಾಲೋಅಲ್ಕೇನ್ ರೀ, ಇಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಮೋನೋ ಹ್ಯಾಲೋಅಲ್ಕೇನ್. ಓಕೆ, ಮೋನೋ ಹ್ಯಾಲೋಅಲ್ಕೇನ್ ಐತಿ, ಬಟ್ ಏನೈತಿ ಎರಡು ಏನಪ್ಪ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ದಲ್ಲ, ದಟ್ಸ್ ವೈ ಐ ಆಮ್ ಕಾಲಿಂಗ್ ಇಟ್ ಆಸ್ ಸೆಕೆಂಡರಿ ಏನಪ್ಪ ಹೈಡ್ರೋಕಾರ್ಬನ್ ಏನಪ್ಪ, ಇದಕ್ಕೆ ಏನಪ್ಪ ಅಲ್ಕೈಲ್ ಹ್ಯಾಲೈಡ್ ಅಂತ ಕರಿತೀರಪ್ಪ. ನೆಕ್ಸ್ಟ್ ಇಲ್ಲಿ ಎಷ್ಟು ಹ್ಯಾಲೋಜನ್ ಇದು ಗ್ರೂಪ್ ಆರ್ ಗ್ರೂಪ್ ಅಟ್ಯಾಚ್ ಆಗರಿ, 1 2 3. ಅದಕ್ಕೋಸ್ಕರ ಐ ಆಮ್ ಕಾಲಿಂಗ್ ಇಟ್ ಆಸ್ ಆಫ್ 3rd ಡಿಗ್ರಿ ಆರ್ ಏನಪ್ಪ ಟರ್ಷರಿ ಹ್ಯಾಲೋಅಲ್ಕೇನ್ ಅಂತ ಇದಕ್ಕೆ ಕರಿತೀವಿ. ಇಲ್ಲಿ ಕೂಡ ಏನಪ್ಪ ಬರೇ ಏನಾಯ್ತ್ರಿ, ಓನ್ಲಿ ಒನ್ ಏನಪ್ಪ, ಬರೇ ಏನಪ್ಪ ಓನ್ಲಿ ಏನಪ್ಪ ಒಂದೇ ಏನಪ್ಪ sp3 ಕಾರ್ಬನ್ ಐತಿ. ಇಲ್ಲೂ ಕೂಡ ಏನು sp3 ಕಾರ್ಬನ್ ಐತಿ, ಇಲ್ಲಿನೂ sp3 ಕಾರ್ಬನ್ ಐತಿ, ಇಲ್ಲಿ ಕೂಡ ಏನಪ್ಪ sp3 ಕಾರ್ಬನ್ ಐತಿ. ಒಂದೇ ನೆನ್ಪಿಟ್ಕೊಳ್ಳೋದು, ಏನು ನೆನ್ಪಿಟ್ಕೊಳ್ಳೋದಪ್ಪ ಅಂತ ಹೇಳಿದ್ರೆ ದ ನಂಬರ್ ಆಫ್ ದ ಎಷ್ಟೇ ನಂಬರ್ ಕಾಣ್ತಿದೆ ನಮಗೆ, ಆರ್ ನಂಬರ್ ಎಷ್ಟು ಕಾಣ್ತೀವಿ, ಆ ಬೇಸ್ ಮೇಲೆ ಏನಪ್ಪ ಯು ಹ್ಯಾವ್ ಟು ಡಿಸೈಡ್ ಎಷ್ಟು ಆರ್ ಗ್ರೂಪ್ ಕಾಣ್ತಿದಲ್ಲ, ಎಷ್ಟು ಆರ್ ಗ್ರೂಪ್ ಆಗಿರ್ತಲ್ಲ ಅಷ್ಟೇ ಏನಪ್ಪ ಅದು ಡಿಗ್ರಿ ಏನಪ್ಪ ಆಗಿರುತ್ತೆ. ಒಂದಿದ್ರೆ ಪ್ರೈಮರಿ, ಎರಡಿದ್ರೆ ಸೆಕೆಂಡರಿ, ಮೂರಿದ್ರೆ ಇದಕ್ಕೆ ಏನಪ್ಪ ಕರಿತೀವಿ, ಅದಕ್ಕೆ ಟರ್ಷರಿ ಅಂತ ಏನಪ್ಪ ಅದಕ್ಕೆ ಕರಿತೀವಿ. ಇಸ್ ದಟ್ ಓಕೆ? ಓಕೆ, ಇಲ್ಲಿ ಒಂದು ಬರೀತೀನಿ ಒಂದು ಎಕ್ಸಾಂಪಲ್. ಲೆಟ್ ಮಿ ರೈಟ್ ಒನ್ ಎಕ್ಸಾಂಪಲ್ ಫಾರ್ ಯು. ಓಕೆ, CH3 ಇದೆ, ಹೌದಾ, CH3 ಇದೆ, ಮತ್ತೆ ಏನೇನಪ್ಪ CH2 ಇದೆ. ಓಕೆ, CH2 ಇದೆ. ನೆಕ್ಸ್ಟ್ ಇನ್ನೊಂದು ಐತ್ರಿ CH3X, ಹೌದಾ. ಈಗ ಹೇಳಿ, ಈಗ ಒಂದು ಕಾರ್ಬನ್ ಮೆನ್ಷನ್ ಒಂದು ಕಾರ್ಬನ್, ಆ ಕಾರ್ಬನ್ ಏನಪ್ಪ ಯಾವ ಡಿಗ್ರಿ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಈ ಕಾರ್ಬನ್ ಅಂತ ಸ್ಟಾರ್ ಮಾರ್ಕ್ ಹಾಕಿನಿ, ವಿಚ್ ಡಿಗ್ರಿ ಆಫ್ ಕಾರ್ಬನ್ ಇಟ್ ಈಸ್.
whether is primary, secondary or tertiary. ಎಷ್ಟನೇ ಕಾರ್ಬನ್ ಡಿಗ್ರಿ ಅಪ್ಪ ಇದು? ಯಾವ ಕಾರ್ಬನ್ ಡಿಗ್ರಿ ಒಳಗೆ ಬರ್ತೈತೆ ಇದು? ದೆನ್ ಆಮೇಲೆ ಡಿಸ್ಕಸ್ ಮಾಡ್ರಿ ದಿಸ್ ಒನ್. ಇದು ಯಾವ ಡಿಗ್ರಿ? ಆಮೇಲೆ ಇದು ಯಾವ ಡಿಗ್ರಿ? ಓಕೆ, ಲೆಟ್ ಮಿ ರೈಟ್ ಆಸ್ ಆಫ್ ABCD ಅಂತ ಬರೆದು ಬಿಡ್ತಾನೆ. ಓಕೆ, ಲೆಟ್ ಮಿ ರೈಟ್ ಆಸ್ ಓಕೆ ವಿತ್ ವೈಟ್ ಒನ್. ಓಕೆ, ಎ ಕಾರ್ಬನ್ ಯಾವ ಡಿಗ್ರಿ ಅಂತ ಹೇಳಬೇಕು, ಬಿ ಕಾರ್ಬನ್ ಯಾವ ಡಿಗ್ರಿ ಅಂತ ಹೇಳಬೇಕು, ಮತ್ತು ಥರ್ಡ್ ಕಾರ್ಬನ್ ಈ ಸಿ ಕಾರ್ಬನ್ ಯಾವ ಡಿಗ್ರಿ ಏನಪ್ಪ ಲಾಸ್ಟ್ ಏನಪ್ಪ ಆನ್ಸರ್ ಮಾಡಿ. ಓಕೆ, ಗೊತ್ತಾದ್ರೆ ಆನ್ಸರ್ ಮಾಡ್ತೀವಿ. ಓಕೆ, ಲೆಟ್ಸ್ ಸಿ ನೆಕ್ಸ್ಟ್ ಒನ್. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ದ ಸೆಕೆಂಡ್ ಕ್ಯಾಟಗರಿ ಒಳಗಡೆ ಆನ್ ದ ಬೇಸಿಸ್ ಆಫ್ sp3 ಕಾರ್ಬನ್ ಅಟ್ಯಾಚ್ಮೆಂಟ್ ಬೇಸ್ ಮೇಲೆ ಏನಪ್ಪ ಸೆಕೆಂಡ್ ಕ್ಯಾಟಗರಿ ಯಾವ್ದು ಬರ್ತೈತ್ರಿ? ದಟ್ ಈಸ್ ನೋನ್ ಆಸ್ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರೀತಿದ್ದಕ್ಕೆ. ಏನು ಕರೀತಿದ್ದಕ್ಕೆ? ಅಲೈಲಿಕ್ ಹ್ಯಾಲೈಡ್ಸ್. ಓಕೆ, ಜಸ್ಟ್ ಅಬ್ಸರ್ವ್ ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್. ಓಕೆ, ಹೈಬ್ರಿಡೈಸೇಷನ್ ಕಾರ್ಬನ್ ಏನಪ್ಪ ಫಸ್ಟ್ ಅಬ್ಸರ್ವ್ ಮಾಡೋಣ. ಓಕೆ, ದ ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ದಿಸ್, ಇದೊಂದು ಕಾರ್ಬನ್ ಇದೆಯಾ, ಇಲ್ಲೊಂದು ಕಾರ್ಬನ್ ಐತಿ, ಹೌದಾ? ಇಲ್ಲೊಂದು ಕಾರ್ಬನ್ ಐತಿ, ಇಲ್ಲೊಂದು ಕಾರ್ಬನ್ ಐತಿ. ಈ ಕಾರ್ಬನ್ ಹೈಬ್ರಿಡೈಸೇಷನ್ ಐತ್ರಿ. ದಿಸ್ ಕಾರ್ಬನ್ ಹೈಬ್ರಿಡೈಸೇಷನ್ ಇಸ್ ವಾಟ್? ಈ ಕಾರ್ಬನ್ ಹೈಬ್ರಿಡೈಸೇಷನ್ ಏನಿದ್ರಿ? ಓಕೆ, ಈ ಕಾರ್ಬನ್ ಹೈಬ್ರಿಡೈಸೇಷನ್ ಐತ್ರಿ sp2 ಐತಿ, ಹೌದಾ? ಡಬಲ್ ಬಾಂಡ್ ಇದ್ರೆ ಅದಕ್ಕೆ ಏನು ಕರಿತೀವಿ ನಾವು? spt ಹೈಬ್ರಿಡೈಸ್ ಅಂತ ಕರಿತೀವಿ. ಈ ಕಾರ್ಬನ್ ಹೈಬ್ರಿಡೈಸೇಷನ್ ಐತ್ರಿ, ಇಟ್ಸ್ ಆಲ್ಸೋ sp2 ಹೈಬ್ರಿಡೈಸ್ ಏನಪ್ಪ ಕಾರ್ಬನ್. ಈ ಕಾರ್ಬನ್ ಕೂಡ sp2, ಈ ಕಾರ್ಬನ್ ಕೂಡ ಏನಪ್ಪ sp2. ವಾಟ್ ಅಬೌಟ್ ದಿಸ್ ಕಾರ್ಬನ್? ಈ ಕಾರ್ಬನ್ ಏನಿರ್ತೈತೆ ಅಂದ್ರೆ ದಿಸ್ ಕಾರ್ಬನ್ ಈಸ್ sp3 ಹೈಬ್ರಿಡೈಸ್ ಐತಪ್ಪ. ಈ ಕಾರ್ಬನ್ ಏನೈತ್ರಿ? sp3 ಹೈಬ್ರಿಡೈಸ್ ಕಾರ್ಬನ್ ಐತಿ. ಅಬ್ಸರ್ವ್ ಮಾಡ್ರಿ, ಅಲೈಲಿಕ್ ಐತಿ, ಹ್ಯಾಲೈಡ್ ಐತಿಲ್ಲ? ಹೌದು, ಡೆಫಿನೆಟ್ಲಿ. ಇಲ್ಲಿ ಕೂಡ ಏನು ಅಟ್ಯಾಚ್ ಆಗೈತ್ರಿ? ವಿ ಆರ್ ಆಲ್ರೆಡಿ ಹ್ಯಾವಿಂಗ್ ದ ಹ್ಯಾಲೋಜನ್ ಎಲಿಮೆಂಟ್ ಇಲ್ಲಿ ಏನಪ್ಪ ಅಟ್ಯಾಚ್ಮೆಂಟ್ ಆಗೈತಿ. ಓಕೆ, ಇದಕ್ಕೋಸ್ಕರ ಇದಕ್ಕೆ ಏನು ಕರಿತೀವಿ ನಾನು? ಅಲೈಲಿಕ್ ಕಾರ್ಬನ್ ಅಂತ ಕರಿತಿದ್ದಕ್ಕೆ. ಇದಕ್ಕೆ ಏನು ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಆಫ್ ಅಲೈಲಿಕ್ ಏನಪ್ಪ ಇದಕ್ಕೆ ಕಾರ್ಬನ್ ಅಂತ ಕರಿತೀವಿ. ಎಂತ ಕಾರ್ಬನ್ ಅಂತ ಕರಿತಿದ್ದಕ್ಕೆ ನಾವು? ವಿ ಕಾಲ್ ಇಟ್ ಆಸ್ ಅಲೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಇದಕ್ಕೆ ಇದಕ್ಕೆ ಎಂತ ಕಾರ್ಬನ್ ಅಂತ ಕರಿತೀವಿ? ಸ್ಟಾರ್ ರೈಟ್ ಅಲ್ಲಿ ಇದೆಯಲ್ಲ, ಅದಕ್ಕೆ ಏನು ಕರಿತೀವಿ ನಾವು? ಅಲೈಲಿಕ್ ಕಾರ್ಬನ್. ರಿಮೆಂಬರ್, ಇದಕ್ಕೆ ಎಂತ ಕಾರ್ಬನ್ ಅಂತ ಕರಿತೀವಿ? ಇದಕ್ಕೆ ಅಲೈಲಿಕ್ ಹಾಲೋಲ್ಕೇನ್ ಅಂತ ಕರಿತೀವಿ, ಅಥವಾ ಅಲೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ ಇದಕ್ಕೆ. ಓಕೆ, ಜಸ್ಟ್ ಗೊತ್ತಾಯ್ತ್ರಿ? ಹೈಬ್ರಿಡೈಸೇಷನ್ ಏನಿದೆಯಪ್ಪ sp2 ಐತಿ, ಡಬಲ್ ಬಾಂಡ್ ಇರೋದ್ರಿಂದ ಇಲ್ಲಿ sp2 ಐತಿ, ಇಲ್ಲಿ sp2 ಐತಿ. ಈ ಕಾರ್ಬನ್ ಏನೈತ್ರಿ? sp3 ಐತಿ. ಯಾವ ಡಿಗ್ರಿ ಐತಪ್ಪ? ಇಟ್ ಈಸ್ ಪ್ರೈಮರಿ. ಇದು ಯಾವ ಡಿಗ್ರಿ ಒಳಗೆ ಬರ್ತೈತಪ್ಪ? ಅಕಸ್ಮಾತ್ ಡಿಗ್ರಿ ಯಾರು ಕೇಳಿದ್ರಪ್ಪ? ದಿಸ್ ಅಲೈಲಿಕ್ ಕಾರ್ಬನ್ ಈಸ್ 1 ಡಿಗ್ರಿ ಅಲೈಲಿಕ್ ಕಾರ್ಬನ್. ಇದು ಎಂಥ ಡಿಗ್ರಿ ಕಾರ್ಬನ್ ಅಪ್ಪ? ಇದು ಅಲೈಲಿಕ್ ಏನಪ್ಪ 1 ಡಿಗ್ರಿ ಏನಪ್ಪ ಕಾರ್ಬನ್. ಲೆಟ್ ಅಸ್ ಮೂವ್ ಟುವರ್ಡ್ಸ್ ದ ಸೆಕೆಂಡ್ ಎಕ್ಸಾಂಪಲ್. ಓಕೆ, ಒಂದು ಬೆಂಜಿನ್ ಟೈಪ್ ಕಾಣುತ್ತೆ, ಬಟ್ ಬೆಂಜಿನ್ ಎಲ್ಲ ಸಿಂಗಲ್ ಏನಪ್ಪ ಹೈಡ್ರೋಜನ್ ಬೈತಪ್ಪ. ಲೆಟ್ಸ್ ಸಿ ದ ಹೈಬ್ರಿಡೈಸೇಷನ್ ಆಫ್ ದಿಸ್ ಫಸ್ಟ್. ಆಮೇಲೆ ಏನಪ್ಪ ನೋಡೋಣ ಯಾವ್ದು ಎಂತ ಐತೆ ನೋಡೋಣ. ಓಕೆ, ಲೆಟ್ಸ್ ಸಿ ದ ಹೈಬ್ರಿಡೈಸೇಷನ್ ಆಫ್ ಫಸ್ಟ್ ದಿಸ್ ಕಾರ್ಬನ್. ಇದು ಹೈಬ್ರಿಡೈಸೇಷನ್ ಐತೈತ್ರಿ, ಇಟ್ ಈಸ್ sp2 ಯಾಕಂದ್ರೆ ಡಬಲ್ ಬಾಂಡ್ ಐತಿ. ಇಲ್ಲಿ ಕೂಡ ಏನಪ್ಪ ಡಬಲ್ ಬಾಂಡ್ ಐತಿ, ಹೌದಿಲ್ಲ? ಇಟ್ ಇಸ್ ಫಾರ್ ದ sp2 ಆಯ್ತು. ಓಕೆ, ಇಲ್ಲಿ ಒಟ್ಟು ಏನಪ್ಪ ಕ್ಲಿಯರ್ ಆಯ್ತು. ಓಕೆ, ಇದು sp2 ಐತಿ, ಇದು sp2 ಐತಿ. ವಾಟ್ ಅಬೌಟ್ ದಿಸ್ ಒನ್? ದಿಸ್ ಒನ್ ಈಸ್ sp3 ಯಾಕಂದ್ರೆ ಸಿಂಗಲ್ ಬಾಂಡ್ ಐತಿ. ಇಲ್ಲಿ sp3 ಐತಿ, ಇಲ್ಲಿ sp3 ಐತಿ. ವಾಟ್ ಅಬೌಟ್ ದಿಸ್ ಒನ್? ಡೆಫಿನೆಟ್ಲಿ ಇಟ್ ಇಸ್ ಆಲ್ಸೋ sp3 ಏನಪ್ಪ ಕಾರ್ಬನ್ ಐತಿ. ಈ sp3 ಕಾರ್ಬನ್ ಗೆ ಅಟ್ಯಾಚ್ ಐತ್ರಿ, ಒಂದು ಹ್ಯಾಲೋಜನ್ ಎಲಿಮೆಂಟ್ ಏನಪ್ಪ ಅಟ್ಯಾಚ್ ಆಗೈತಿ. ದಟ್ಸ್ ವೈ ವಿ ಆಲ್ಸೋ ಕಾಲ್ ಇಟ್ ಆಸ್ ಆಫ್ ವಾಟ್? ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಫ್ ಒಂದೇನಪ್ಪ ಅಲೈಲಿಕ್ ಏನಪ್ಪ ಹ್ಯಾಲೈಡ್ ಕ್ಯಾಟಗರಿ ಒಳಗಡೆ ಬರ್ತೈತಿ. ಓಕೆ, ನೆನ್ಪಿರ್ತೈತ್ರಿ? ಏನಪ್ಪ ಡಬಲ್ ಬಾಂಡ್ ಇರಬೇಕು, ಹೌದಾ? ಈ ತರ ಏನಪ್ಪ ಎಲ್ಲಾದ್ರೂ ಹ್ಯಾಲೋಜನ್ ಗ್ರೂಪ್ ಏನಪ್ಪ ಈ ತರ ಅಟ್ಯಾಚ್ಮೆಂಟ್ ಇದಕ್ಕೆ ಏನು ಕರಿತೀವಿ ನಾವು? ವಿ ಕಾಲ್ ಇಟ್ ಆಸ್ ಅಲೈಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಅಲೈಲಿಕ್ ಹ್ಯಾಲೈಡ್ಸ್. ಇದು ಈ ಕಾರ್ಬನ್ ಏನು ಕರಿತೀವಿ ನಾವು? ಐ ಕಾಲ್ ಇಟ್ ಆಸ್ ಅಲೈಲಿಕ್ ಏನಪ್ಪ ಕಾರ್ಬನ್ ಅಂತ ಕರಿತೀವಿ. ಓಕೆ, 1 ಬಾಂಡ್ 2 ಬಾಂಡ್ 3 ಬಾಂಡ್. ಇನ್ನೊಂದು ಬಾಂಡ್ ಏನಿದೆಪ್ಪ ಅಂದ್ರೆ ಇಲ್ಲೊಂದು ಏನಪ್ಪ ಹೈಡ್ರೋಜನ್ ಏನಪ್ಪ ಎಲಿಮೆಂಟ್ ಐತಿ. ಅಕಸ್ಮಾತ್ ಡಿಗ್ರಿ ಕೇಳಿದ್ರೆ ಯಾವ ಕಾರ್ಬನ್ ಇದು ನೋಡ್ರಿ, ಅಬ್ಸರ್ವ್ ಮಾಡಿ. ಓಕೆ, ಕಾರ್ಬನ್ ಇದೆಯಾ? ಇನ್ನೊಂದು ಕಾರ್ಬನ್ ಐತಿ. ಲೆಟ್ ಮಿ ಚೇಂಜ್ ದ ಇಂಕ್. ಓಕೆ, ಓಕೆ, ಇಲ್ಲೊಂದು ಏನೈತೆ? ಇನ್ನೊಂದು ಕಾರ್ಬನ್ ಐತಾ? ಇನ್ನೊಂದು ಕಾರ್ಬನ್ ಐತಿ. ಓಕೆ, ಇಲ್ಲೊಂದು R ಗ್ರೂಪ್ ಅಟ್ಯಾಚ್ ಐತಿ, ಹೌದಾ? ಇಲ್ಲೊಂದು R ಗ್ರೂಪ್ ಐತಿ, ಇಲ್ಲೊಂದು R ಗ್ರೂಪ್ ಐತಿ, ಹೌದಾ? 1 2 3 4 ಟೋಟಲ್ 4 ಕಾರ್ಬನ್ ಬಾಂಡ್ ಇರ್ಬೇಕ್ರಿ. ಓಕೆ, 1 ಆಯ್ತು, 2 ಆಯ್ತು, ಅಂದ್ರೆ 2 ಡಿಫರೆಂಟ್ ಏನಪ್ಪ ಗ್ರೂಪ್ ಅಟ್ಯಾಚ್ ಆಗಿದಾವ, ಹೌದಾ? ಇದೊಂದು ಡಿಫರೆಂಟ್ ಗ್ರೂಪ್ ಅಟ್ಯಾಚ್ ಐತಿ, ಇದೊಂದು ಡಿಫರೆಂಟ್ ಗ್ರೂಪ್ ಐತಿ. ದಟ್ಸ್ ವೈ ದಿಸ್ ಕಾರ್ಬನ್ ಈಸ್ 2 ಡಿಗ್ರಿ. ಅಂದ್ರೆ ಈ ಕಾರ್ಬನ್ ಹೆಂಗೈತಪ್ಪ? 2 ಡಿಗ್ರಿ ಏನಪ್ಪ ಕಾರ್ಬನ್ ಏನಪ್ಪ ಐತಿ. ಇದು ಯಾವ ಕಾರ್ಬನ್ ಯಾವ ಡಿಗ್ರಿ ಐತ್ರಿ ಇದು? ದ ಕಾರ್ಬನ್ ಈಸ್ ಟೋಟಲ್ ಈಸ್ ಹ್ಯಾವಿಂಗ್ ಆಫ್ 2 ಡಿಗ್ರಿ ಏನಪ್ಪ ಐತಿ. ಅಕಸ್ಮಾತ್ ಇಫ್ ಐ ಡ್ರಾ ಫಾರ್ ದ ಟರ್ಷರಿ, ಅಕಸ್ಮಾತ್ ಟರ್ಷರಿ ಏನಪ್ಪ ಡ್ರಾ ಮಾಡಿದ್ರೆ, ಓಕೆ, ಸೇಮ್ ಏನಪ್ಪ ಬೆನ್ಸಿನ್ ಡ್ರಾ ಮಾಡ್ತಾರೆ. ಇಲ್ಲಿ ಹ್ಯಾಲೋಜನ್ ಎಲಿಮೆಂಟ್ ಐತೆ, ಹ್ಯಾಲೋಜನ್ ಎಲಿಮೆಂಟ್ ಆಡ್ ಮಾಡ್ತೀನಿ.
ಓಕೆ ಇಲ್ಲೊಂದು R ಗ್ರೂಪ್ ಏನಪ್ಪ ಹಾಕ್ತೀನಿ ಓಕೆ R ಗ್ರೂಪ್ ಅನ್ಕೋರಿ ಅಥವಾ ಏನಪ್ಪ ಮೆನ್ಷನ್ ಇಟ್ ಆಸ್ ಮೀಥೈಲ್ ಗ್ರೂಪ್ ಅನ್ಕೋರಿ ಓಕೆ R ಗ್ರೂಪ್ ಅವರು ಮೀಥೈಲ್ ಗ್ರೂಪ್ ಐತಿ ಓಕೆ ಈಗ ಎಷ್ಟು ಕಾರ್ಬನ್ ಇಟ್ಟಿದ್ದಾರೆ ಇದು ಏನಪ್ಪ ಹೈಬ್ರಿಡೈಸೇಷನ್ ಚೆಕ್ ಮಾಡಿದ್ರೆ ಏನು ಮಾಡ್ತಿದ್ರಿ hybridization will be of okay hybridization check ಮಾಡೋಣ sp3 okay sp3 ಇದು sp2 sp2 ಇದು sp2 sp2 ಇದು sp3 ಇದು sp3 what about this one this is on sp3 ಹೌದಾ ಚೆಕ್ ಮಾಡಿ ಡಿಗ್ರಿ ಯಾವುದು ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಕಾರ್ಬನ್ ಇದು ಹೌದಾ ಇದು ಕಾರ್ಬನ್ ಇದೆಯಾ ಹೌದು ಓಕೆ ಲೆಟ್ ಮಿ ಚೆಕ್ ಓಕೆ ಇಲ್ಲಿ ಒಂದು ಕಾರ್ಬನ್ ಐತೆ ಓಕೆ ಇಲ್ಲೊಂದು ಕಾರ್ಬನ್ ಐತೆ 1 ಬಾಂಡ್ 2 ಬಾಂಡ್ 3 ಬಾಂಡ್ 4 ಬಾಂಡ್ ಓಕೆ ಲೆಟ್ಸ್ ಚೆಕ್ ದ ಡಿಗ್ರಿ ಓಕೆ ಎಲ್ಲಾದ್ರೂ ಹೈಡ್ರೋಜನ್ ಕಾಣ್ತಿದೆ ನಮಗೆ ಇಲ್ಲಿ ಹೈಡ್ರೋಜನ್ ಇಲ್ಲ ಇಲ್ಲಿ ಕಾರ್ಬನ್ ಇದೆ ಇಲ್ಲೊಂದು ಕಾರ್ಬನ್ ಇರ್ತಪ್ಪ ಓಕೆ ಇಲ್ಲೊಂದು ಕಾರ್ಬನ್ ಇದೆ ಓಕೆ ಇಲ್ಲೊಂದು ಕಾರ್ಬನ್ ಐತೆ ಇಲ್ಲೊಂದು ಕಾರ್ಬನ್ ಐತೆ ಇಲ್ಲೊಂದು ಕಾರ್ಬನ್ ಇದೆ ಬಟ್ ಇಲ್ಲೊಂದು ಹೈಡ್ರೋಜನ್ ಏನಪ್ಪ ಅಟ್ಯಾಚ್ ಮಾಡಿ ದಟ್ಸ್ ವೈ ಇಟ್ ಈಸ್ ಆಫ್ ಯಾವ ಕ್ಯಾಟಗರಿ ಒಳಗೆ ಬರ್ತೈತ್ರಿ ಟರ್ಷರಿ ಡಿಗ್ರಿ ಯಾಕಂತ ಹೇಳಿದ್ರೆ ಇಲ್ಲೊಂದು R ಗ್ರೂಪ್ ಐತಿ ಇಲ್ಲೊಂದು R ಗ್ರೂಪ್ ಐತಿ ಇಲ್ಲೊಂದು R ಗ್ರೂಪ್ ಐತಿ ದಟ್ಸ್ ವೈ ಇಟ್ ಈಸ್ ಆಫ್ ಟರ್ಷರಿ ಏನಪ್ಪ ಡಿಗ್ರಿ ಏನಪ್ಪ ಕಾರ್ಬನ್ ಅಲೈಲಿಕ್ ಕಾರ್ಬನ್ ಏನಪ್ಪ ಆಗ್ತೈತಿ ಓಕೆ ಲೆಟ್ಸ್ ಸಿ ನೆಕ್ಸ್ಟ್ ಒನ್ ಓಕೆ ನೆಕ್ಸ್ಟ್ ಕ್ಯಾಟಗರಿ ಒಳಗೆ ಏನಪ್ಪ ಅಂತ ಏನ್ ಬರ್ತೈತ್ರಿ ಬೆಂಜೈಲಿಕ್ ಹ್ಯಾಲೈಡ್ ಅಂತ ಬರ್ತೈತಿ ಏನ್ ಬರ್ತೈತ್ರಿ ಬೆಂಜೈಲಿಕ್ ಏನಪ್ಪ ಹ್ಯಾಲೈಡ್ ಗ್ರೂಪ್ ಒಳಗಡೆ ಏನಪ್ಪ ಬರ್ತೈತಿ ಅಂದ್ರೆ ಇಲ್ಲಿ ಏನ್ ಇರ್ತೈತಿ ಅಂತ ಹೇಳಿದ್ರೆ ಬೆಂಜೀನ್ ಅರೇಂಜ್ಮೆಂಟ್ ಇರ್ತೈತಿ ಏನ್ ಅರೇಂಜ್ಮೆಂಟ್ ಇರ್ತೈತ್ರಿ there is a presence of benzene arrangement okay presence of benzene ಇಲ್ಲಿ ಏನ್ ಇರ್ತೈತಪ್ಪ ನಮ್ಮ ಕಡೆ ಬೆಂಜೀನ್ ಏನಪ್ಪ ಪ್ರೆಸೆಂಟ್ ಒಳಗೆ ಇರ್ತೈತಿ ಓಕೆ ಬೆಂಜೀನ್ ಒಳಗಡೆ ಏನಪ್ಪ ಬೆಂಜೀನ್ ಇದ್ದು ಏನಾಗಿರ್ತೈತ್ರಿ ಆ ಬೆಂಜೀನ್ ಒಳಗಡೆ ಏನಪ್ಪ ಹ್ಯಾಲೋಜನ್ ಎಲಿಮೆಂಟ್ಸ್ ಏನಪ್ಪ ಅಟ್ಯಾಚ್ಮೆಂಟ್ ಇರಬೇಕು ಹೌದಾ ಏನ್ ಇರಬೇಕ್ರಿ ಇಲ್ಲಿ ಪ್ರೆಸೆನ್ಸ್ ಆಫ್ ಬೆಂಜೀನ್ ಅದಕ್ಕೆ ಏನ್ ಕರಿತಿದ್ದಕ್ಕೆ ನಾವು ವಿ ಕಾಲ್ ಇಟ್ ಆಸ್ ಪ್ರೆಸೆನ್ಸ್ ಆಫ್ ಬೆಂಜೀನ್ ಇರೋ ಕಾರಣ ಇದಕ್ಕೆ ಏನ್ ಕರಿತೀವಿ ನಾವು ಬೆಂಜೈಲಿಕ್ ಹ್ಯಾಲೈಡ್ ಅಂತ ಕರಿತೀವಪ್ಪ ಇಲ್ಲಿ ನೀವು ಮೇನ್ ಕ್ಯಾಟಗರಿ ಏನು ಮೇನ್ ಏನಪ್ಪ ಮೋಟಿವ್ ಏನು ನಿಮಗೆ ಏನು ಬೇಕಂತ ಹೇಳಿದ್ರೆ ವಿ ರಿಕ್ವೈರ್ ಡೆಫಿನೆಟ್ಲಿ sp3 ಹೈಬ್ರಿಡೈಸ್ ಕಾರ್ಬನ್ ಬೇಕು ನಮಗೆ ಇಲ್ಲೇನು sp2 ಬೇಕಾಗಿಲ್ಲ ನಮಗೆ ಹೌದಾ ಲೆಟ್ ಮಿ ಚೆಕ್ ಇದು ಯಾವ ಹೈಬ್ರಿಡೈಸೇಷನ್ ಅಪ್ಪ ಇದು sp2 ಯಾಕಂದ್ರೆ ಡಬಲ್ ಬಾಂಡ್ ಐತಿ ಹೌದಾ ಇದು sp2 ಯಾಕಂದ್ರೆ ಡಬಲ್ ಬಾಂಡ್ ಐತಿ ಇದು sp2 ಹೌದು ಇದು sp2 ಡಬಲ್ ಬಾಂಡ್ ಇದು sp2 ಹೌದು this one is sp2 ಹೌದು ವಾಟ್ ಅಬೌಟ್ ದಿಸ್ ಕಾರ್ಬನ್ ಈ ಕಾರ್ಬನ್ ಹೆಂಗೈತಪ್ಪ ಈ ಕಾರ್ಬನ್ ಹೆಂಗೈತ್ರಿ ಇಟ್ ಈಸ್ sp3 ಕಾರ್ಬನ್ ಓಕೆ ಆ sp3 ಕಾರ್ಬನ್ ಗೆ ಏನು ಅಟ್ಯಾಚ್ ಆಗೈತ್ರಿ ಹ್ಯಾಲೋಜನ್ ಎಲಿಮೆಂಟ್ ಏನಪ್ಪ ಅಟ್ಯಾಚ್ ಆಗಿದೆ ದಟ್ಸ್ ವೈ ಇಟ್ ಈಸ್ ಅ ಬೆಂಜೈಲಿಕ್ ಹ್ಯಾಲೈಡ್ ಕ್ಯಾಟಗರಿ ಒಳಗಡೆ ಬರ್ತೈತೆ ವಾಟ್ ಅಬೌಟ್ ದ ಡಿಗ್ರಿ ಏನಾಗಿರುತ್ತೆ ಇದ್ರದ್ದು ವಾಟ್ ಅಬೌಟ್ ದ ಡಿಗ್ರಿ ಆಫ್ ದಿಸ್ ಕಾರ್ಬನ್ ಸ್ಟಾರ್ ಮಾರ್ಕೆಟ್ ಕಾರ್ಬನ್ ಡಿಗ್ರಿ ಏನಾಗಿರ್ತೈತ್ರಿ ಇಟ್ ಈಸ್ ನೋಡ್ರಿ ಅಬ್ಸರ್ವೇಷನ್ ಮಾಡ್ರಿ ಎಷ್ಟೈತಿ ಒಂದೇ R ಗ್ರೂಪ್ ಐತಿ ಉಳಿದಿದೇನಪ್ಪ ಎರಡು ಹೈಡ್ರೋಜನ್ ಅದ ಒಂದು ಹ್ಯಾಲೋಜನ್ ಐತಿ ದಟ್ಸ್ ವೈ ಇಟ್ ಈಸ್ 1 ಡಿಗ್ರಿ ಏನಪ್ಪ ಬೆಂಜೈಲಿಕ್ ಹ್ಯಾಲೈಡ್ ಏನಪ್ಪ ಕ್ಯಾಟಗರಿ ಒಳಗಡೆ ಬರ್ತೈತಿ ಓಕೆನಾ ಲೆಟ್ಸ್ ಸಿ ಸೆಕೆಂಡ್ ಎಕ್ಸಾಂಪಲ್ ಓಕೆ ಸಿಮಿಲರ್ಲಿ ನೋಡ್ರಿ ಇದು sp2 ಇದು sp2 ಇದು sp2 ಹೌದಾ ಓಕೆ sp2 ಇದೆ sp2 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 ಓಕೆನಾ ಇದು ಕೂಡ ಏನಪ್ಪ sp2 ಐತಿ ಇದು ಹೇಗಿದ್ರಿ ಇಟ್ ಈಸ್ ಡೆಫಿನೆಟ್ಲಿ sp3 ಐತಿ ಡೆಫಿನೆಟ್ಲಿ ನೋ ಪ್ರಾಬ್ಲಮ್ ಐತಿ ಡಿಗ್ರಿ ಚೆಕ್ ಮಾಡ್ರಿ ಡಿಗ್ರಿ ಏನಾಗಿರ್ತಿದ್ರಿ ನೋಡ್ರಿ ಇಲ್ಲೊಂದು R ಗ್ರೂಪ್ ಐತಿ ಇಲ್ಲೊಂದು R ಗ್ರೂಪ್ ಐತಿ ಟೋಟಲ್ ಒಂದು R ಗ್ರೂಪ್ ಅಂತ ಕನ್ಸಿಡರ್ ಮಾಡಿ ಇಲ್ಲೊಂದು R ಗ್ರೂಪ್ ಟೋಟಲ್ ಎರಡು R ಗ್ರೂಪ್ ಇರೋದ್ರಿಂದ ಐ ಆಮ್ ಟೇಕಿಂಗ್ ಇಟ್ ಆಸ್ ಸೆಕೆಂಡರಿ ಏನಪ್ಪ ಇದಕ್ಕೆ ಕರೀತಾ ಇದೆ ಓಕೆ ಲೆಟ್ಸ್ ಸಿ ದ ಥರ್ಡ್ ಒನ್ ಡೆಫಿನೆಟ್ಲಿ ಇದು sp2 ಅಂತ ಗೊತ್ತಾಯ್ತು ನಮಗೆ ಡೆಫಿನೆಟ್ಲಿ ಇದು sp3 ಕಾರ್ಬನ್ ಐತಿ ಬಟ್ ಚೆಕ್ ಮಾಡಿ ಇದು ಡಿಗ್ರಿ ಏನು ಬರ್ತೈತೆ ಇಟ್ಸ್ ಡಿಗ್ರಿ ಈಸ್ ಟರ್ಷರಿ ಡಿಗ್ರಿ ಕ್ಯಾಟಗರಿ ಒಳಗಡೆ ಏನಪ್ಪ ಇದು ಬರ್ತೈತೆ ಓಕೆ ಸೊ ವಿ ಹ್ಯಾವ್ ಡಿಸ್ಕಸ್ಡ್ ದ ಕ್ಲಾಸಿಫಿಕೇಶನ್ ಆನ್ ದ ಬೇಸ್ಡ್ ಆನ್ ದ ಕಾರ್ಬನ್ ಕಂಟೈನಿಂಗ್ ದ sp3 ಕಾರ್ಬನ್ ಏನಪ್ಪ ಇತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಕ್ಲಾಸಿಫಿಕೇಶನ್ ಒಳಗಡೆ ನೆಕ್ಸ್ಟ್ ಕ್ಯಾಟಗರಿ ಏನು ಬರ್ತೈತೆ ಅಂತ ಹೇಳಿದ್ರೆ ಕಾಂಪೌಂಡ್ಸ್ ಕಂಟೈನಿಂಗ್ ದ sp3 ಕಾರ್ಬನ್ ಏನಪ್ಪ ಹ್ಯಾಲೋಜನ್ ಬಾಂಡ್ ಇರೋದೇನಪ್ಪ ಬರ್ತೈತೆ ಅದಕ್ಕೆ ಏನಪ್ಪ ಎರಡು ಎಕ್ಸಾಂಪಲ್ ಇದೆ ಅದಕ್ಕೆ ಒಂದೇ ಕ್ಯಾಟಗರಿ ಏನು ಬರ್ತೈತೆ ವಿನೈಲಿಕ್ ಹ್ಯಾಲೈಡ್ ಅಂತ ಕರಿತೀವಿ ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಏನು ಕರಿತೀವಿ ನಾವು ಅರೈಲ್ ಹ್ಯಾಲೈಡ್ ಅಂತ ಕರಿತೀವಿ ಏನ್ ಕರಿತೀವಿ ಇದಕ್ಕೆ ಏನ್ ಮೇನ್ ಕಾರ್ಬನ್ ಅಲ್ಲಿ ಏನಿರ್ಬೇಕ್ರಿ ಮಸ್ಟ್ ಕಂಟೈನ್ ದ sp2 ಕಾರ್ಬನ್ ಏನಪ್ಪ ಡೈರೆಕ್ಟ್ ಏನಪ್ಪ ಅಟ್ಯಾಚ್ಮೆಂಟ್ ಇರಬೇಕು ಅರ್ಥ ಆಗ್ತಿದ್ಯಾ ಅಲ್ಲಿ ಹೆಂಗಿತ್ತಪ್ಪ ಎಲ್ಲಿ ಅಲೈಲಿಕ್ ಅಲ್ಲಿ ಏನ್ ಬೇಕಿತ್ರಿ sp3 ಕಾರ್ಬನ್ ಏನಪ್ಪ ಹ್ಯಾಲೋಜನ್ ಏನಪ್ಪ ಅಟ್ಯಾಚ್ ಆಗಬೇಕು ಇಲ್ಲಿ ಏನ್ ಬೇಕಿತ್ರಿ sp2 ಕಾರ್ಬನ್ ಗೆ ಏನಿರಬೇಕ್ರಿ ಹ್ಯಾಲೋಜನ್ ಎಲಿಮೆಂಟ್ ಏನಪ್ಪ ಅಟ್ಯಾಚ್ಮೆಂಟ್ ಇರಬೇಕು ನೋಡೋಣ ಎಕ್ಸಾಂಪಲ್ ಗೊತ್ತಾಗುತ್ತೆ ಓಕೆ ನೋಡಿ ಲೆಟ್ಸ್ ಸಿ ದ ಫಸ್ಟ್ ಇದಕ್ಕೆ ನೆಕ್ಸ್ಟ್ ಫಸ್ಟ್ ಕ್ಯಾಟಗರಿ ಏನು ಬರ್ತೈತ್ರಿ ವಿನೈಲ್ ಹ್ಯಾಲೈಡ್ ಅಂತ ಕರಿತೀವಿ ಇದಕ್ಕೆ ಏನು ಕರಿತೀವಿ ಇದಕ್ಕೆ ವಿನೈಲ್ ಹ್ಯಾಲೈಡ್ ಓಕೆ ಲೆಟ್ಸ್ ಸಿ ದ ಫಸ್ಟ್ ಕಾರ್ಬನ್ ಪ್ಲೇಸ್ ಮಾಡೋಣ ಇಲ್ಲೊಂದು ಕಾರ್ಬನ್ ಐತಿ ಇಲ್ಲೊಂದು ಕಾರ್ಬನ್ ಐತಿ ಅಬ್ಸರ್ವ್ ಮಾಡ್ಬೋದು ನೀವು ಏನಪ್ಪ ಹ್ಯಾಲೋಜನ್ ಏನಪ್ಪ ಡೈರೆಕ್ಟ್ ಏನಾಗೈತ್ರಿ
ಒಂದು ಹ್ಯಾಲೋಜನ್ ಒಂದು ಕಾರ್ಬನ್ ಏನಪ್ಪ ಅಟ್ಯಾಚ್ ಆಗಿದೆ. ಆ ಕಾರ್ಬನ್ ಹೆಂಗೈತ್ರಿ, ದ ಕಾರ್ಬನ್ ಇಸ್ ಆಫ್ sp2 ಹೈಬ್ರಿಡೈಸ್ಡ್. ಹೌದಾ ರೀ, ಕಾರ್ಬನ್ ಹೆಂಗೈತ್ರಿ sp2 ಏನಪ್ಪ ಹೈಬ್ರಿಡೈಸ್ ಐತಿ. ಇದನ್ನ ಚೆಕ್ ಮಾಡ್ರಿ, ಇದು ಹೈಬ್ರಿಡೈಸೇಷನ್ ಐತಪ್ಪ sp3, ಇದು ಹೈಬ್ರಿಡೈಸೇಷನ್ sp3, ಇದು ಹೈಬ್ರಿಡೈಸೇಷನ್ sp3, ಇದು ಹೈಬ್ರಿಡೈಸೇಷನ್ sp3, ಇದು ಹೈಬ್ರಿಡೈಸೇಷನ್ sp2, ಈ ಹೈಬ್ರಿಡೈಸೇಷನ್ sp2. ಹೌದಾ, sp2 ಹೈಬ್ರಿಡೈಸೇಷನ್ ಏನಪ್ಪ ಡೈರೆಕ್ಟ್ ಐತೆ. ಅಬ್ಸರ್ವ್ ಮಾಡ್ರಿ, ನಾಟ್ ಇಟ್ ಇಸ್ ನಾಟ್ ಅ ಬೆಂಜಿನ್. ಇದೇನಪ್ಪ 1,2 ಏನಪ್ಪ ಬೆಂಜಿನ್ ರಿಂಗ್ ಇದೆ. ಬಟ್ ಬೆಂಜಿನ್ ರಿಂಗ್ ಕಾಣ್ತಿದೆ, ಬಟ್ ಏನಪ್ಪ ಕಂಪ್ಲೀಟ್ ಕಾಂಜುಗೇಷನ್ ಇಲ್ಲ. ದೇರ್ ಇಸ್ ಎ ಲ್ಯಾಕ್ ಆಫ್ ಏನಪ್ಪ ಕಾಂಜುಗೇಷನ್ ಏನಪ್ಪ ಇಲ್ಲಿ ಇಲ್ಲ, ಕಾಂಜುಗೇಷನ್ ಇಲ್ಲ. ದಟ್ಸ್ ವೈ ಐ ಆಮ್ ಕಾಲಿಂಗ್ ಇಟ್ ಆಸ್ ಇಟ್ಸ್ ನಾಟ್ ಎ ಬೆಂಜಿನ್, ಜಸ್ಟ್ ಏನಪ್ಪ ವಿನೈಲ್ ಕಾರ್ಬನ್. ವಿನೈಲ್ ಕಾರ್ಬನ್ ಅಂದ್ರೆ sp2 ಕಾರ್ಬನ್ ಏನಪ್ಪ ಅಟ್ಯಾಚ್ಮೆಂಟ್ ಐತಿ ನೋಡ್ರಿ. ಹೌದಾ, ಕಾಣಿಸ್ತಿದೆ ರೀ, sp2 ಕಾರ್ಬನ್ ಏನಪ್ಪ ಇದು ಹ್ಯಾಲೋಜನ್ ಎಲಿಮೆಂಟ್ ಏನೈತ್ರಿ ಅಟ್ಯಾಚ್ ಐತಿ. ಹೌದಾ, ಕಾಣಿಸ್ತಿದ್ಯಾ ರೀ, sp2 ಕಾರ್ಬನ್ ಗೆಲ್ಲ ಡೈರೆಕ್ಟ್ ಅಟ್ಯಾಚ್ ಇದೆ, ಅದಕ್ಕೆ ಏನ್ ಕರಿತೀವಿ ನಾವು ವಿನೈಲಿಕ್ ಅಂತ ಕರಿತೀವಿ. sp3 ಕಾರ್ಬನ್ ಅಟ್ಯಾಚ್ ಅದಕ್ಕೆ ಏನ್ ಕರಿತೀವಿ ನಾವು ಅಲೈಲಿಕ್. ಬೇಕಾದ್ರೆ ಸೈಡ್ ಬೈ ಸೈಡ್ ಬರೀತೀವಿ ನೋಡಿ. ಓಕೆ, ಇಲ್ಲೊಂದು ಕಾರ್ಬನ್ ಐತಿ. ಓಕೆ, ಇಲ್ಲಿ ಏನೈತ್ರಿ CH2X ಅಂತ ಬರೀತೀವಿ, CH2X. ಇಲ್ಲಿ ಸೇಮ್ ಬರೀತೀನಿ, ಬಟ್ ನೋಡ್ರಿ ಚೇಂಜ್ ಏನೈತಿ ನೋಡ್ರಿ. ಇಲ್ಲೇನು ಕಾರ್ಬನ್ ಐತಿ, ಇಲ್ಲೇನು ಕಾರ್ಬನ್ ಐತಿ, ಇಲ್ಲೇನು ಕಾರ್ಬನ್ ಐತಿ, ಇಲ್ಲೇನು ಕಾರ್ಬನ್, ಬಟ್ ಇಲ್ಲೇನು ಕಾರ್ಬನ್ ಏನಪ್ಪ ಐತಿ. ಹೌದಾ, ಹೈಬ್ರಿಡೈಸೇಷನ್ ಚೆಕ್ ಮಾಡ್ರಿ ಒಂದ್ಸಲ. ಹೈಬ್ರಿಡೈಸೇಷನ್ ಈಸ್ sp2, ಇಲ್ಲಿ ಹೈಬ್ರಿಡೈಸೇಷನ್ sp2, ಇಲ್ಲಿ ಹೈಬ್ರಿಡೈಸೇಷನ್ sp3. sp3 ಜೊತೆಗೆ ಏನಪ್ಪ ಇದು 1 ಡಿಗ್ರಿ ನೆನಪಿರ್ಲಿ. ನೆಕ್ಸ್ಟ್ ಇದೇನಪ್ಪ sp2, ಇದೇನಪ್ಪ sp2 ಹೆಂಗೈತಿ ಡೈರೆಕ್ಟ್ ಅಟ್ಯಾಚ್ಮೆಂಟ್ ಐತಿ. ಹೆಂಗೈತ್ರಿ ಇದು ಡೈರೆಕ್ಟ್ ಏನಪ್ಪ ಅಟ್ಯಾಚ್ಮೆಂಟ್ ಐತಿ. ಇದಕ್ಕೆ ಏನ್ ಕರಿತೀವಿ, ಇದಕ್ಕೆ ವಿ ಕಾಲ್ ಇಟ್ ಆಸ್ ವಿನೈಲಿಕ್ ಅಂತ ಕರಿತೀವಿ. ಇದಕ್ಕೆ ಏನ್ ಕರಿತೀವಿ ನಾವು ವಿನೈಲಿಕ್. ವಿನೈಲಿಕ್ ಇದಕ್ಕೆ ಏನ್ ಕರಿತೀವಪ್ಪ ನಾವು ವಿ ಕಾಲ್ ಇಟ್ ಆಸ್ ಅಲೈಲಿಕ್. ಇದು ಎಂತ ಕಾರ್ಬನ್ ಅಪ್ಪ ನಮ್ದು ಅಲೈಲಿಕ್ ಕಾರ್ಬನ್. ಇದು ಎಂತ ಕಾರ್ಬನ್ ಅಪ್ಪ ನಮ್ದು ವಿನೈಲಿಕ್ ಕಾರ್ಬನ್ ಅಂತ ಕರಿತೀವಿ. ಅಲೈಲಿಕ್ ಬೇರೆ, ವಿನೈಲಿಕ್ ಬೇರೆ. ಅಲೈಲಿಕ್ ಅಂದ್ರೆ ಏನಪ್ಪ sp3 ಇರಬೇಕು, ವಿನೈಲಿಕ್ ಅಂದ್ರೆ ಏನಪ್ಪ ದೇರ್ ಮಸ್ಟ್ ಬಿ ಕಂಟೈನಿಂಗ್ ಆಫ್ sp2 ಏನಪ್ಪ ಹೈಬ್ರಿಡೈಸ್ ಕಾರ್ಬನ್ ಇರಬೇಕು. ಇಲ್ಲಿ ಏನು ಇರಬೇಕ್ರಿ sp3 ಹೈಬ್ರಿಡೈಸ್ ಏನಪ್ಪ ಕಾರ್ಬನ್ ಏನಪ್ಪ ಇರಬೇಕು. ಓಕೆ, ದ ನೆಕ್ಸ್ಟ್ ಟೈಪ್ ಒನ್ ಈಸ್ ಬೆಂಜೈಲಿಕ್ ಏನಪ್ಪ ಹ್ಯಾಲೈಡ್ ಅಂತ ಬರ್ತೈತಪ್ಪ. ಗೊತ್ತೈತೆ ನಮಗೆ ಏನಪ್ಪ ಬೆಂಜಿನ್ ಒಳಗಡೆ ಏನಿರ್ತೈತ್ರಿ ಆಲ್ ಕಾರ್ಬನ್ ಆಟಮ್ ಇಸ್ ಹ್ಯಾವಿಂಗ್ ದ sp2 ಹೈಬ್ರಿಡೈಸ್ ಇರ್ತೈತೆ ಅಂತ ಗೊತ್ತು ನಮಗೆ. ಹೌದಾ, ಚೆಕ್ ಮಾಡೋಣ. ಹೌದು, ಡೆಫಿನೆಟ್ sp2, ಇದು sp2. ಹೌದಾ, ಇದು sp2. ಓಕೆ, ಇದು sp2 ನೋ ಎಸ್ ಡಬಲ್ ಬಾಂಡ್ ಐತಿ, ಇದು sp2. ಹೌದಾ, ಲೆವೆಲ್ ದಿಸ್ ಒನ್ ಡೆಫಿನೆಟ್ಲಿ ಇದು ಕೂಡ ಹೆಂಗೈತಪ್ಪ sp2 ಐತಿ. ಹೌದಾ, ಡೆಫಿನೆಟ್ಲಿ sp2 ಐತಿ. ಓಕೆ, ಇದು ಎಂತನಪ್ಪ ಇದು ಯಾವ ಕ್ಯಾಟಗರಿ ಒಳಗೆ ಬರ್ತೈತ್ರಿ, ಇಟ್ ಇಸ್ ಆಫ್ ಡೆಫಿನೆಟ್ಲಿ ಆಫ್ ಏನಪ್ಪ ಬೆಂಜೈಲಿಕ್ ಕ್ಯಾಟಗರಿ ಒಳಗಡೆ ಏನಪ್ಪ ಬರ್ತೈತೆ. ಯಾಕಂದ್ರೆ ಬೆಂಜಿನ್ ಗ್ರೂಪ್ ಆಗಿ ಏನಪ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ sp2 ಕ್ಯಾಟಗರಿ ಒಳಗಡೆ ಏನಪ್ಪ ಬರ್ತೈತೆ. ಇದಕ್ಕೆ ಏನ್ ಕರಿತೀವಿ ನಾವು ಬೆಂಜೈಲ್ ಹ್ಯಾಲೈಡ್ ಅಂತ ಇದಕ್ಕೆ ಕರಿತೀವಿ. ಓಕೆನಾ, ವಾಟ್ ಅಬೌಟ್ ದ ಕ್ಯಾಟಗರಿ ಡಿಗ್ರಿ ಏನಪ್ಪ ಕೇಳಿದ್ರೆ ಏನ್ ಬರ್ತೈತಿ 1 2 3 4. ಓಕೆ, 1 2 3 4 ಇಲ್ಲೊಂದು R ಗ್ರೂಪ್ ಐತಿ, ಇಲ್ಲೊಂದು R ಗ್ರೂಪ್ ಐತಿ. ಹೌದಾ, ಇಲ್ಲೊಂದು R ಗ್ರೂಪ್ ಅಂದ್ರೆ ಇದಕ್ಕೆ ಏನ್ ಕರಿತೀವಿ ಅಂದ್ರೆ ವಿ ಕಾಲ್ ಇಟ್ ಆಸ್ ಆಫ್ 2 ಡಿಗ್ರಿ. ಓಕೆ, 2 ಡಿಗ್ರಿ ಏನಪ್ಪ ಇದಕ್ಕೆ ಕರಿತೀವಿ. ಲೆಟ್ಸ್ ಸಿ ದಿಸ್ ಒನ್ ನೆಕ್ಸ್ಟ್ ಎಕ್ಸಾಂಪಲ್. ಓಕೆ, ಇಲ್ಲಿ ಕಾರ್ಬನ್ ನೋಡ್ರಿ, ಇಲ್ಲಿ ಏನಪ್ಪ ಇಲ್ಲಿ sp2 ಐತಿ. ಸೊ ಇಲ್ಲಿ sp2 ಐತಿ, sp2 ಐತಿ, ಇಲ್ಲಿ sp2 ಐತಿ, sp2 ಐತಿ, ಇಲ್ಲಿ sp2 ಐತಿ, ಇಲ್ಲಿ ಕೂಡ ಏನಪ್ಪ sp2 ಐತಿ. ಚೆಕ್ ಮಾಡ್ಕೊಳ್ಳಿ, ಈ ಕಾರ್ಬನ್ ಹೆಂಗೈತ್ರಿ ಇಟ್ ಈಸ್ sp3 ಕಾರ್ಬನ್. ಬಟ್ ಹ್ಯಾಲೋಜನ್ ಅಟ್ಯಾಚ್ಮೆಂಟ್ ಐತಾ ಇಲ್ಲ, ಹೈಡ್ರೋಜನ್ ಅಟ್ಯಾಚ್ಮೆಂಟ್ ಇಲ್ಲ. ಬಟ್ ಅಬ್ಸರ್ವೇಷನ್ ಹ್ಯಾಲೋಜನ್ ನೋಡಿದ್ರೆ ಏನಪ್ಪ ವೇರ್ ದ ಹ್ಯಾಲೋಜನ್ ಎಲಿಮೆಂಟ್ ಅಟ್ಯಾಚ್ ಅದು ಮಾತ್ರ ಏನಪ್ಪ ಅಬ್ಸರ್ವೇಷನ್ ಒಳಗಡೆ ತಗೋಬೇಕಾಗ್ತದೆ. ದಟ್ಸ್ ವೈ sp2 ಹ್ಯಾಲೋಜನ್ ಎಲಿಮೆಂಟ್ ಅದಕ್ಕೆ ಏನ್ ಕರಿತೀವಿ ನಾವು ಬೆಂಜೈಲ್ ಹ್ಯಾಲೈಡ್ ಅಂತ ಕರಿತೀವಿ. ಇದಕ್ಕೆ ಏನ್ ಕರಿತೀವಿ ನಾವು ಬೆಂಜೈಲ್ ಹ್ಯಾಲೈಡ್ ಅಂತ ಇದಕ್ಕೆ ಕರಿತೀವಿ. ಓಕೆ, ಸೋ ಫಾರ್ ವಿ ಹ್ಯಾವ್ ಡಿಸ್ಕಸ್ ದ ಓಕೆ ಇಲ್ಲಿ ಮಟ್ಟ ಏನು ಡಿಸ್ಕಸ್ ಮಾಡಿದಪ್ಪ ವಿ ಹ್ಯಾವ್ ಡಿಸ್ಕಸ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಹ್ಯಾಲೋಲ್ಕೇನ್ಸ್ ಅಂಡ್ ಹ್ಯಾಲೋಲಿನ್ಸ್. ಹೌದಾ, ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ ಹ್ಯಾಲೋಲಿನ್ಸ್ ಮತ್ತು ಕ್ಲಾಸಿಫಿಕೇಶನ್ ಏನಪ್ಪ ನೋಡಿದ್ವಿ. ಓಕೆ, ಯಾವ ವೇಟೇಜ್ ಏನು ಇರ್ತೈತೆ ಎಲ್ಲ ಗೊತ್ತು ನಮಗೆ. ಓಕೆ ಓಕೆ 6 ಮಾರ್ಕ್ಸ್ ಐತಿ, 5 ಮಾರ್ಕ್ಸ್ ಪ್ಲಸ್ 1 ಮಾರ್ಕ್ ಐತಿ. ಓಕೆ, ಡೆಫಿನೇಷನ್ ಐತಿ, ಬೇಸಿಕ್ ಡೆಫಿನೇಷನ್. ಓಕೆ, ನೆಕ್ಸ್ಟ್ ಏನೈತ್ರಿ ಓಕೆ ಮೋನೋ ಹ್ಯಾಲೋಲ್ಕೇನ್ಸ್ ಅಂತ ಮತ್ತು ಜನರಲ್ ಫಾರ್ಮುಲಾ ನೋಡಿದ್ವಿ. ಮತ್ತೇನಪ್ಪ ಇಂಟ್ರೊಡಕ್ಷನ್ ನೋಡಿದ್ವಿ. ಹೌದಾ, ಇಂಟ್ರೊಡಕ್ಷನ್ ಏನಪ್ಪ ಬೇಸಿಕ್ ಡೆಫಿನೇಷನ್ ಏನು ಹೇಳ್ತಾ ಒಂದು ಜರ್ನಲ್ ಎಕ್ಸಾಂಪಲ್ ಏನಪ್ಪ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಏನಾಗುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಡೈಲಿ ಲೈಫಲ್ಲಿ ಯಾವ ಥರ ಯೂಸ್ ಆಗುತ್ತಾ. ಹೌದಾ, ಯಾವ ಬರ್ತಾವ ಅಂತ ಹೇಳಿದ್ರೆ ನೆನಪಲ್ಲಿ. ಓಕೆ, ನೆಕ್ಸ್ಟ್ ಏನಪ್ಪ ಕ್ಲಾಸಿಫಿಕೇಶನ್ ನೋಡಿದ್ವಿ. ದೀಸ್ ಆರ್ ದ ಇಂಪಾರ್ಟೆಂಟ್ 3 ಏನಪ್ಪ ಕ್ಲಾಸಿಫಿಕೇಶನ್ ಅದ. ನಂಬರ್ ಆಫ್ ಬೇಸ್ ಮೇಲೆ, ನಂಬರ್ ಮೇಲೆ, sp3 ಕಾರ್ಬನ್ ಮೇಲೆ ಮತ್ತೇನ್ರಿ sp2 ಕಾರ್ಬನ್ ಮೇಲೆ. ಓಕೆ, ದೀಸ್ ಆರ್ ದ ಇದೇನಪ್ಪ ಕ್ಲಾಸಿಫಿಕೇಶನ್ ಮಾಡಿದ್ವಿ. ಓಕೆ,
ಮತ್ತೇನಪ್ಪ ಸೆಕೆಂಡ್ ಆನ್ ದ ಬೇಸಿಸ್ ಆಫ್ sp3 ಕಾರ್ಬನ್ ಏನಪ್ಪ ಆಲ್ಕೈಲ್ ಹ್ಯಾಲೈಡ್ ಅಲೈನಿಕ್ ಹ್ಯಾಲೈಡ್ ಬೆಂಜೈಲಿಕ್ ಹ್ಯಾಲೈಡ್ ಏನಪ್ಪ ನೋಡಿದ್ವಿ ನೆಕ್ಸ್ಟ್ ಏನಪ್ಪ ಆಲ್ಕೈಲ್ ಹ್ಯಾಲೈಡ್ ನೋಡಿದ್ವಿ ಓಕೆ ನೆಕ್ಸ್ಟ್ ಅಲೈನಿಕ್ ಹ್ಯಾಲೈಡ್ ಬೆಂಜೈಲಿಕ್ ಹ್ಯಾಲೈಡ್ ನೆಕ್ಸ್ಟ್ ಕಂಪೌಂಡ್ಸ್ ಕಂಟೈನಿಂಗ್ ದ sp3 ಕಾರ್ಬನ್ ಅಲ್ಲಿ ಏನಪ್ಪ ಎರಡು ಕ್ಯಾಟಗರಿ ಬಂದು ಒಂದು ವಿನೈಲಿಕ್ ಇನ್ನೊಂದೇನಪ್ಪ ಅರೈಲ್ ಹ್ಯಾಲೈಡ್ ಓಕೆ ವಿನೈಲ್ ನೋಡಿದ್ವಿ ಮತ್ತೇನಪ್ಪ ಡಿಫರೆನ್ಸ್ ಮಾಡಿದ್ವಿಪ್ಪ ವಿನೈಲ್ ಗೆ ಮತ್ತೆ ಅಲೈಲ್ ಗೆ ಏನು ಡಿಫರೆನ್ಸ್ ಅದ ನೆಕ್ಸ್ಟ್ ಏನಪ್ಪ ಬೆಂಜೈಲ್ ಹ್ಯಾಲೈಡ್ ಏನಪ್ಪ ನೋಡಿದ್ವಿ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನಪ್ಪ we are going to discuss about the nomenclature next class ಅಲ್ಲಿ ಏನಪ್ಪ nomenclature ಏನಪ್ಪ ಡಿಸ್ಕಸ್ ಮಾಡೋಣ ಓಕೆ ಥ್ಯಾಂಕ್ ಯು